ಇವತ್ತು ಸಂಜೆ ಮಧ್ಯಾಹ್ನ 2:30ರಿಂದ 3 ಗಂಟೆ ಮಧ್ಯದಲ್ಲಿ ಒಂದು ಕಡೆ ಬಿ ಸರೋಜಾದೇವಿ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದ್ದರೆ, ಇನ್ನೊಂದು ಕಡೆ ಶುಭಾಂಶು ಶುಕ್ಲಾ ಅವರನ್ನು ಅವರೂ ಸೇರಿದಂತೆ 4 ಜನರನ್ನು ಕರ್ಕೊಂಡು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಹೊರಟಿದ್ದ ನೌಕೆ ಯಶಸ್ವಿಯಾಗಿ ಬಂದು ಇಳಿತು. ಅದರ ಪೈಕಿ 2 ಪೈಕಿ ಶುಭಾಂಶು ಶುಕ್ಲಾ ಅವರ ವರದಿನ ಮೊದಲಿಗೆ ಹೇಳ್ತಾ ಇದ್ದೀನಿ. 18 ದಿವಸದ ಹಿಂದೆ ಹೋಗಿದ್ರು ಇವರು. 18 ದಿವಸ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ನಡೆಸಿದರು. 18 ದಿನಗಳಲ್ಲಿ 288 ಸಲ ಭೂಮಿಯನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸುತ್ತಾಕ್ತು. ಇಮ್ಯಾಜಿನ್ ದಟ್ ಸ್ಪೀಡ್. 18 ದಿನದಲ್ಲಿ 288 ಸಲ ಭೂಮಿನ ಸುತ್ತಾಕೋದು ಅಂತಂದರೆ, ಇವರು ಟೋಟಲ್ ಟ್ರಾವೆಲ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಮಾಡಿದ್ದು 76 ಲಕ್ಷ ಕಿಲೋಮೀಟರ್. ನಿಗದಿಯಂತೆಯೇ ನಿಗದಿತ ಸಮಯಕ್ಕೆ ನಿಗದಿತ ರೀತಿಯಲ್ಲಿ ಹೊರಟು ನೆನ್ನೆನೇ ಹೊರಟಿದ್ರು. 22 ತಾಸುಗಳ ಪ್ರಯಾಣ ಟೋಟಲ್. ಕ್ಯಾಲಿಫೋರ್ನಿಯಾ ಕರಾವಳಿಯ ಸಮುದ್ರಕ್ಕೆ ಬಂದು ಬಿತ್ತು. ಆಸ್ ಪರ್ ಪ್ಲ್ಯಾನ್ ನೌಕೆ ಲ್ಯಾಂಡ್ ಆಗದೆ ಹಾಗೆ ಸಮುದ್ರಕ್ಕೆ ಬಂದು ಬಿತ್ತು. ನೆನ್ನೆ ಹೊರಟಂಥ ನೌಕೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನೆನ್ನೆ ಇವರು ಆ್ಯಕ್ಚುಲಿ 18 ದಿನಗಳ ಹಿಂದೆ ಹೋದಾಗ ಡಾಕಿಂಗ್ ಪ್ರಕ್ರಿಯೆಯ ಬಗ್ಗೆ ಮಾತಾಡಿದ್ವಿ. ಅಂದುಕೊಂಡಿದ್ದಕ್ಕಿಂತ ಅರ್ಧ ಗಂಟೆ ಬೇಗ ಡಾಕಿಂಗ್ ಆಗಿತ್ತು ಅಂತ. ಡಾಕಿಂಗ್ ಅಂದರೆ ಈ ನೌಕೆ ಹೋಗಿ ಅಥವಾ ಇದೇ ಮಾದರಿಯ ನೌಕೆ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಗೆ ಅಂಟಿಕೊಳ್ಳುವುದು, ಆ ನಂತರ ಅದರ ಡೋರು ಇದರ ಡೋರು ಒಳಗೆ ಓಪನ್ ಆಗುವಂಥದ್ದು. ಅದಾದ ಮೇಲೆ ಅಲ್ಲಿಂದ ಹೊರಡುವಾಗ ಅನ್ಡಾಕಿಂಗ್ ಪ್ರಕ್ರಿಯೆ ನಡೀತು. ನೌಕೆ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಜಾಯ್ನ್ ಆಗಬೇಕು. ಮೊದಲು ಸ್ಪೇಸ್ ಸ್ಟೇಷನ್ನಿನ ಬಾಗಿಲು ಓಪನ್ ಆಗಬೇಕು. ಆ ನಂತರ ಒಳಗಡೆಯಿಂದನೇ ಇದರ ಬಾಗಿಲನ್ನು ಓಪನ್ ಮಾಡಿ ಇವರು ಒಳಗಡೆ ಹೋಗಿ ಕೂತ್ಕೊಂಡು ಎರಡೂ ಬಾಗಿಲುಗಳನ್ನು ಸುರಕ್ಷಿತವಾಗಿ ಮುಚ್ಕೋಬೇಕು. ಅನ್ಡಾಕಿಂಗ್ ಪ್ರಕ್ರಿಯೆ ಮುಗಿದ ನಂತರ ಭೂಮಿಯ ಕಡೆ ಪ್ರಯಾಣ ಶುರುವಾಯಿತು. 22 ತಾಸು ಆ ಪ್ರಯಾಣ ಮಾಡಿ ಸಮುದ್ರಕ್ಕೆ ಬಂದು ಬಿತ್ತು. ಒಂದು ಜಾಗ ನಿಗದಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್ 1 ಸ್ಕ್ವೇರ್ ಕಿಲೋಮೀಟರ್, 2 ಸ್ಕ್ವೇರ್ ಕಿಲೋಮೀಟರ್, ಒಂದು ಅಂದಾಜು ಇಲ್ಲಿಗೆ ಬಂದು ಬೀಳುತ್ತೆ ಅಂತ. ಎಕ್ಸಾಕ್ಟಾಗಿ ಪಾಯಿಂಟ್ ಹೇಳೋದಕ್ಕಾಗೋದಿಲ್ಲ ಅಂತಾರೆ. ಆ ಜಾಗದ ಕಡೆ ಬರುತ್ತದು. ನೋಡಿ, ಭೂಮಿಯ ವಾತಾವರಣವನ್ನು ಎಂಟರ್ ಆಗುವಾಗ 1600 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತಂತೆ. ಅದು ಬಹಳ ಅಂದರೆ ಬಹಳ ಕ್ರೂಷಿಯಲ್ ಮೂಮೆಂಟು. ಓಝೋನ್ ಪದರವನ್ನು ದಾಟ್ಕೊಂಡು ಭೂಮಿಯ ವಾತಾವರಣವನ್ನು ಎಂಟರ್ ಆಗುವಾಗ. ಸುನಿತಾ ವಿಲಿಯಮ್ಸ್ ಬರ್ತಾ ಇದ್ದಾಗ ಅವಘಡ ಆಗಿದ್ದಲ್ಲಿ ನಾವು ಸುಮ್ಮನೆ ಅಪಶಕುನದು ಮಾತಾಡಬಾರ್ದು ಅಂತಂದು ಸುಮ್ಮನೆ ಇದ್ವಿ. ಆದರೆ ಅದು ಇದೆಯಲ್ಲ, ಎದೆ ಡವಡವ ಮೂಮೆಂಟ್ ಅದು. ನಾವು ಅವ್ರಿಗೆ ಗಗನಯಾನಿಗಳಿಗೆ, ಆಸ್ಟ್ರೋನಾಟ್ಗಳಿಗೆ ನಮಗೆ ಹಿಂಗೆ ಆಗ್ತಿರುತ್ತೆ, ಅವ್ರಿಗೆ ಹೆಂಗೆ ಆಗ್ಬೋದು ಪರಿಸ್ಥಿತಿ. 1600 1700 ಡಿಗ್ರಿ ಸೆಲ್ಸಿಯಸ್ ತನಕ. ನೆನಪಿರಲಿ, 100 ಡಿಗ್ರಿಗೆ ನೀರು ಕುದಿಯೋಕ್ಕೆ ಶುರುವಾಗುತ್ತೆ. 1700 ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವು. ಆ ಕ್ರೂಷಿಯಲ್ ಮೂಮೆಂಟನ್ನು ದಾಟ್ಕೊಂಡು ಬರ್ಬೋದು. ಅದರೊಳಗೆ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಹಾಕಿರ್ತಾರಂತೆ. ಸುನಿತಾ ವಿಲಿಯಮ್ಸು ಆ ಭೂಮಿಯ ಪದರವನ್ನು ಎಂಟರ್ ಆದಾಗ ಆ ಟೈಲ್ಸ್ ಕಿತ್ಕೊಂಡು ಬಂದ್ಬಿಟ್ರು, ಸುಟ್ಟು ಬೂದಿ ಆಗಿಬಿಟ್ರು ಆಕಾಶದಲ್ಲೇ. ಅದು ಎಲ್ಲರೂ ಎಂಥ ನಾಸ್ತಿಕರಾದರೂ ದೇವ್ರನ್ನ ನೆನೆಸ್ಕೋತಾರೆ ಅನ್ನುವಂಥ ಪರಿಸ್ಥಿತಿಯನ್ನು ದಾಟ್ಕೊಂಡು ಸುಟ್ಟು ಕರಕಲಾದಂಗೆ ಆಗಿರುತ್ತಂತೆ ಹೊರಭಾಗ. 5.7 ಕಿಲೋಮೀಟರ್ ಹೈಟಿಗೆ ಬಂದಾಗ ಪ್ರೈಮರಿ ಪ್ಯಾರಾಶೂಟ್ಗಳು ಓಪನ್ ಆಗ್ತಾವಂತೆ. ಅದಾದ ಮೇಲೆ ಇನ್ನೊಂದು ಸುರಕ್ಷಿತ ಹಂತಕ್ಕೆ ಬಂದಾಗ ಉಳಿದ ಪ್ಯಾರಾಶೂಟ್ಗಳು ಓಪನ್ ಆಗ್ತವೆ. ದೃಶ್ಯ ಕಾಣಿಸುತ್ತಲ್ಲಿ. ಅಲ್ಲಿ ರಾತ್ರಿ, ನಮಗೆ ಮಧ್ಯಾಹ್ನ 2:30-3 ಗಂಟೆ. ಮೊದಲನೆಯ ದೃಶ್ಯದಲ್ಲಿ ಆ ಸ್ಪೇಸ್ ಶಿಪ್ ಬಂದು ಸಮುದ್ರದಲ್ಲಿ ಬಿತ್ತು. ಅಂದರೆ ಅದು ತುಂಬ ಸ್ಮೂತ್ ಲ್ಯಾಂಡಿಂಗು ಅಲ್ಲ ಅಥವಾ ಕ್ರ್ಯಾಶ್ ಲ್ಯಾಂಡಿಂಗು ಅಲ್ಲ, ಅದರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಬೀಳುತ್ತೆ, ಸ್ವಲ್ಪ ಸ್ಪೀಡಾಗೇ ಬೀಳುತ್ತೆ. ಬಿತ್ತು, ಅಲ್ಲೆಲ್ಲ ರೆಡಿಯಾಗಿರ್ತಾರೆ ಇಲ್ಲಿ ಬೀಳಬಹುದು ಅಂತ. ತಕ್ಷಣ ಬೋಟ್ಗಳೆಲ್ಲ ಹೋದವು ಅಲ್ಲಿ. ಅದನ್ನು ಎಳ್ಕೊಂಬರ್ತಾರೆ. ಎಳ್ಕೊಂಡು ಅಲ್ಲೇ ಇರುವ ಹಡಗಿನ ಹತ್ರ ತಗೊಂಡು ಬರ್ತಾರೆ. ಕ್ರೇನ್ ಮೂಲಕ ಎತ್ತಿ ಇಟ್ಕೋತಾರೆ. ಅದನ್ನು ಶಿಪ್ ಒಳಗೆ ಇಟ್ಕೋತಾರೆ. ಅಲ್ಲಿದೆ ನೋಡಿ, ಹಗ್ಗ ಹಾಕಿದ್ರೆ ಅದಕ್ಕೆ ತೇಲ್ತಾ ಇರುತ್ತದು. ಬೇಸಿಕಲಿ ಸಮುದ್ರದಲ್ಲಿ ತೇಲ್ತಿರುತ್ತೆ. ಅದಕ್ಕೊಂದು ಟಗ್ ಬೋಟ್ ತಗೊಂಡು ಹೋಗಿ ಎಳ್ಕೊಂಬರ್ತಾರೆ. ಫಸ್ಟ್ ನೋಡ್ತಾರೆ ಏನೋ ಹೊರಗಡೆಯಿಂದ ಏನು ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ. ಕ್ಯಾಪ್ಸುಲನ್ನು ಎಳ್ಕೊಂಡು ಬಂದರು ನೋಡಿ. ಬೋಟ್ನಿಂದ ಎಳ್ಕೊಂಬಂದು ಕ್ರೇನ್ ಮೂಲಕ ಎತ್ತಿ ಒಳಗೆ ಇಟ್ಕೋತಾರೆ.
ಸುಮಾರು ಹೊತ್ತು ನಡೀತಿ ಪ್ರಾಸೆಸ್ಸು. ಆಮೇಲೆ ಡೋರ್ ಓಪನ್ ಮಾಡ್ತಾರೆ. ಒಬ್ಬೊಬ್ಬರನ್ನೇ ಹೊರಗೆ ಕರ್ಕೊಂಡ್ರು. ಶುಭಾಂಶು ಶುಕ್ಲಾ ಬರ್ತಾರೆ. ಅನೇಕ ಸಂದರ್ಭದಲ್ಲಿ ಕೈ ಹಿಡಿದು ಎಬ್ಸಿ ಕರ್ಕೊಂಬರ್ಬೋದು. ಯಾಕಂದ್ರೆ ಝೀರೋ ಗ್ರಾವಿಟಿಲಿ ಇರ್ತಾರೆ ಅವರು. 18 ದಿವಸ ಝೀರೋ ಗ್ರಾವಿಟಿಲಿ ಇರ್ತಾರೆ. ಗ್ರಾವಿಟಿ ಅನುಭವ ಇರೋದಿಲ್ಲ. ಈಗ ಏಕಾಏಕಿ ಗುರುತ್ವಾಕರ್ಷಣ ಶಕ್ತಿ ಇರುವ ಪ್ರದೇಶಕ್ಕೆ ಬಂದರು. ಅದರ ಜೊತೆಗೆ 22 ತಾಸು ಕುಂತಲ್ಲೇ ಕುಂತಿರ್ತಾರೆ. ಕರ್ಕೊಂಡೋಗಿ ಇಮಿಡಿಯೇಟಾಗಿ ಮೆಡಿಕಲ್ ಚೆಕಪ್ ಆಗುತ್ತೆ. ಸಾರಿ, ನಾನೊಂದು ಫ್ಯಾಕ್ಚುಯಲ್ ಎರರ್ ಮಾಡಿದೆ. ಸುನೀತಾ ವಿಲಿಯಮ್ಸ್ ಸ್ಪೇಸ್ನಿಂದ ಬರುವಾಗ ಮೃತಪಟ್ಟಿದ್ದು ಅಂತ. ಕಲ್ಪನಾ ಚಾವ್ಲಾ ಮೃತಪಟ್ಟಿದ್ದು. ಸಾರಿ. 1 ವಾರ ಇವ್ರನ್ನ ಅಬ್ಸರ್ವೇಷನ್ನಲ್ಲಿ ಇಡ್ತಾರಂತೆ. 1 ವಾರ. ಜೂನ್ 25ಕ್ಕೆ ಹೋಗಿದ್ದಿವರು. ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಉಡಾವಣೆಯಾಗಿತ್ತು ರಾಕೆಟ್. ಜೂನ್ 25ಕ್ಕೆ 26ಕ್ಕೆ ಹೋಗಿ ರೀಚ್ ಆದರು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ರೀಚ್ ಆದರು. ನಿನ್ನೆ ಸಂಜೆ 4:50 ಇಂಡಿಯನ್ ಟೈಮಿಂಗ್ 4:50 ಅನ್ಡಾಕಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿತ್ತು. ಅದಾದ ಮೇಲೆ ಅಲ್ಲಿಂದ ಪ್ರಯಾಣ ಆರಂಭ ಆಯಿತು. ಇವತ್ತು ಮಧ್ಯಾಹ್ನ ಇಂಡಿಯನ್ ಟೈಮ್ ಪ್ರಕಾರ 3:01 ಕ್ಯಾಲಿಫೋರ್ನಿಯಾದ ಕರಾವಳಿಗೆ ಬಂದು ತಲುಪಿದ್ರು. ಸುರಕ್ಷಿತ ಲ್ಯಾಂಡಿಂಗ್. ಪೆಗ್ಗಿ ವಿಟ್ಸನ್ ಅಮೆರಿಕದವರು ಮಿಷನ್ ಕಮಾಂಡರ್. ಶುಭಾಂಶು ಶುಕ್ಲಾ ಭಾರತದ ಪೈಲಟ್. ಸ್ಲವೋಜ್ ಉಜ್ನಾನಸ್ಕಿ ಪೋಲೆಂಡ್ನವರು. ಟಿಬರ್ ಕಾಪು ಹಂಗೇರಿಯವರು. 4 ಜನ ಹೋಗಿದ್ರು. ಅದೇ 4 ಜನ ವಾಪಸ್ ಬಂದರು. ಇನ್ನು 7 ಜನ ಅಲ್ಲೇ ಇದ್ದಾರೆ. ಭಾರತ, ಹಂಗೇರಿ ಮತ್ತು ಪೋಲೆಂಡ್ ದೇಶಗಳ ಸಹಭಾಗಿತ್ವದಲ್ಲಿ ನಡೆದಂಥ ಗಗನಯಾನ ಇದು. 40 ವರ್ಷದಲ್ಲಿ ಮೊಟ್ಟ ಮೊದಲ ಸಲ ಒಂದು ಸರ್ಕಾರಿ ಪ್ರಾಯೋಜಿತ ಗಗನಯಾನ ನಡೀತು. ಅಮೆರಿಕದ ಆಕ್ಸಿಯೋಮ್ ಸ್ಪೇಸ್ ಕಂಪನಿಯ ಸಹಯೋಗದೊಂದಿಗೆ ಭಾರತ ಭಾಗಿಯಾಯಿತು. ಅದರಲ್ಲಿ ಭಾರತ, ಹಂಗೇರಿ, ಪೋಲೆಂಡ್ನ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿತು. ಜೊತೆಗೆ ಆಕ್ಸಿಯಮ್ ಕಂಪನಿಯ ಗಗನಯಾತ್ರಿ ಅಲ್ಲಿದ್ದರು. ಹಿಂದೆ ಲಾಸ್ಟ್ ಟೈಮ್ ರಾಕೇಶ್ ಶರ್ಮಾ ಹೋಗಿದ್ರು. ಸೋವಿಯತ್ ರಷ್ಯಾದ ಜೊತೆಗೆ ಗಗನಯಾನವನ್ನು ರಾಕೇಶ್ ಶರ್ಮಾ ಮಾಡಿದರು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದಾಗ ಇಂದಿರಾ ಗಾಂಧಿಯವ್ರ ಜೊತೆಗೆ ಮಾತಾಡಿದರು. ಅಲ್ಲಿಂದ ಸಂದೇಶವನ್ನು ಕೊಟ್ಟಿದ್ದರು. 1980ರಲ್ಲಿ. ಅದಾದ ನಂತರ ಈಗ ಆಗಿದೆ. ವಿವಿಧ ಮಾದರಿಯ 31 ದೇಶಗಳಿಗೆ ಸಂಬಂಧಿಸಿದ 60 ಪ್ರಯೋಗಗಳನ್ನು ಈ ಗಗನಯಾನಿಗಳು ಮಾಡಿದ್ರು. 60 ಪ್ರಯೋಗಗಳನ್ನು. ಅದರಲ್ಲಿ ಶುಭಾಂಶು ಶುಕ್ಲಾ 7 ಪ್ರಯೋಗಗಳಲ್ಲಿ ಭಾಗಿಯಾದರು. 550 ಕೋಟಿ ರೂಪಾಯಿ ಭಾರತ ಖರ್ಚು ಮಾಡಿದೆ ಇದಕ್ಕೆ, ಇಸ್ರೋ ಮೂಲಕ. ಯಾಕೆ ಖರ್ಚು ಮಾಡಬೇಕಾಗಿತ್ತು ಅಷ್ಟು ದುಡ್ಡನ್ನು? ಭಾರತ ಮಾನವ ಸಹಿತ ಗಗನಯಾತ್ರೆಯ ಯೋಜನೆಯನ್ನು ರೂಪಿಸ್ತಾ ಇದೆ. ಅದಕ್ಕೊಂದು ಅನುಭವ ಬೇಕಾಗಿತ್ತು. ಆ ಅನುಭವವನ್ನು ಶುಭಾಂಶು ಶುಕ್ಲಾ ಅವರ ಮೂಲಕ ಪಡೆಯಲಾಗಿದೆ. 2030ಕ್ಕೆ ಭಾರತ ಮಾನವ ಸಹಿತ ಗಗನಯಾನವನ್ನು ಮಾಡಬೇಕು ಅನ್ನುವಂಥ ಗುರಿ ಇಟ್ಕೊಂಡು ಮುಂದೆ ಹೋಗ್ತಾ ಇದೆ. ಶುಭಾಂಶು ಶುಕ್ಲಾ ಉತ್ತರ ಪ್ರದೇಶದ ಲಖನೌದವರು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ ಬರೆದು ಇಂಡಿಯನ್ ಏರ್ಫೋರ್ಸ್ಗೆ ಸೆಲೆಕ್ಟ್ ಆದಂಥವರು, ಪೈಲಟ್ ಆದರು. 2000 ತಾಸುಗಳ ಹಾರಾಟದ ಅನುಭವ ಇದೆ. 2019ರಲ್ಲಿ ವಿಂಗ್ ಕಮಾಂಡರ್ ಆಗಿ ಪ್ರಮೋಷನ್ ತೆಗೆದುಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ಡ್ ಏರ್ಫೋರ್ಸ್ ಪೈಲಟ್ಟು. ಅವರು ಇವತ್ತು ವಾಪಸ್ ಬರ್ತಾ ಇರುವಾಗ ಸಹಜ ಅಲ್ವಾ, ಎಲ್ಲರಿಗೂ ಒಂದು ಢವಢವ ಇರುತ್ತೆ. ಪೇರೆಂಟ್ಸ್ ಕೂಡ ಅವರ ತಾಯಿ ಯಶಸ್ವಿಯಾಗಿ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದರು ಅಂದಾಗ ಖುಷಿಗೆ ಅವರ ಕಣ್ಣಲ್ಲಿ ಬಂದ ಆನಂದ ಭಾಷ್ಪ ಇತ್ತಲ್ಲ, ಎಂಥವರಲ್ಲೂ ಅದೊಂದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಫೀಲಿಂಗ್. ಶುಭಾಂಶು ಶುಕ್ಲಾ ಅವರ ತಂದೆ
ಶಂಭುದಯಾಳ್ ಶುಕ್ಲ ಮತ್ತು ಆಶಾ ಶುಕ್ಲ ಶುಭಾಂಶು ಅವರ ತಾಯಿ ಇಬ್ಬರು ಮಾತಾಡಿದ್ದಾರೆ. ನೋಡಿ ಅಲ್ಲಿ ಮಗ ಭೂಮಿಯ ವಾತಾವರಣವನ್ನು ಯಶಸ್ವಿಯಾಗಿ ಪ್ರವೇಶಿಸಿದ ಅಂತ ಗೊತ್ತಾದಾಗ ಬಂದಂಥ ಆನಂದ ಭಾಷ್ಪ ಅದು. ಆ ಕ್ರೂಷಿಯಲ್ ಮೂಮೆಂಟ್ ಇರುತ್ತಲ್ಲ, ಓಝೋನ್ ಪದರವನ್ನು ದಾಟ್ಕೊಂಡು ಒಳಗೆ ಬರೋದು, ಅವಾಗ ಉಸಿರು ನಿಂತಿರುತ್ತೆ ಎಲ್ಲರದು, ಅಲ್ಲಿದ್ದವ್ರದ್ದು. ಮಾತಾಡಿದ್ದಾರೆ ನೋಡಿ ತಂದೆ ತಾಯಿ ಇಬ್ಬರು. नहीं तो अच्छा लगा, सब कुछ बहुत बढ़िया, उसका मिशन पूरा हो गया, वो लैंडिंग अच्छी तरह हो गई, ये हमारे लिए खुशी की बात है और हम ईश्वर को धन्यवाद करते हैं और सभी जिन गणमान्य सदस्यों ने हमारे बच्चे को आशीर्वाद दिया है और उनको बधाइयाँ दी है, उसके लिए हम बहुत बहुत धन्यवाद उनका, सबका हम धन्यवाद करते हैं। नहीं तो अच्छा लगा, सब कुछ बहुत बढ़िया, उसका मिशन पूरा हो गया, वो लैंडिंग अच्छी तरह हो गई, ये हमारे लिए खुशी की बात है और हम ईश्वर को हो रहा है। बहुत ज़्यादा बहुत खुशी हो रही है, अंदर से हम बयान नहीं कर सकते, बहुत ज़्यादा खुशी। प्रधानमंत्री जी ने भी बधाई दी थी और बहुत अच्छा लग रहा है, इसका कोई वर्णन नहीं किया जा सकता, इतना अच्छा लग रहा है। बहुत ज़्यादा बहुत खुशी हो रही है, अंदर से हम बयान नहीं कर सकते, बहुत ज़्यादा खुशी। प्रधानमंत्री जी ने भी बधाई दी थी और बहुत अच्छा लग रहा है, इसका कोई वर्णन। ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕ ಶುಭಾಶಯಗಳನ್ನು ಹೇಳಿದರು. ಇಂದು ಭೂಮಿಗೆ ಮರಳಿದ ಶುಭಾಂಶು ಶುಕ್ಲಾಗೆ ಸ್ವಾಗತಿಸ್ತೇನೆ. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರಿಗೆ ಅವರ ಸಮರ್ಪಣೆ, ಧೈರ್ಯದ ಮನೋಭಾವದಿಂದ ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ಸಿಕ್ಕಿದೆ. ಭಾರತದ ಮಾನವ ಸಹಿತ ಗಗನಯಾನಕ್ಕೆ ಮತ್ತೊಂದು ಮೈಲಿಗಲ್ಲಿದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್. ಇವರನ್ನು ಕಾಂಗ್ರೆಸ್ ನಾಯಕ ಉದಿತ್ ರಾಜ್ ಕೂಡ ಅಭಿನಂದಿಸಿದರು. ಸುರಕ್ಷಿತವಾಗಿ ಬರಲಿ ಅಂತ ಹಾರೈಸ್ತೀನಿ ಅಂದರು. ಅದರ ಜೊತೆಗೆ 80ರ ದಶಕದಲ್ಲಿ ರಾಕೇಶ್ ಶರ್ಮಾ ಅವ್ರನ್ನ ಕಳಿಸಿದ್ರಿ, ಅವರೊಬ್ಬ ಬ್ರಾಹ್ಮಣರು. ಆವಾಗ ಓಕೆ, ಯಾಕಂದರೆ SC ST ಹಿಂದುಳಿದವರು ಯಾರೂ ಅಷ್ಟು ಶಿಕ್ಷಣವನ್ನು ಪಡೆದಿರಲಿಲ್ಲ. ಆದರೆ ಈ ಸಲನಾದರೂ ಒಬ್ಬ SC ST ಅಥವಾ ಹಿಂದುಳಿದವರನ್ನು ಕಳಿಸಬೇಕಾಗಿತ್ತು, ನಾಸಾದವರ ಎಕ್ಸಾಮನ್ನು ಬರೆಯೋದಕ್ಕೆ ಅವ್ರನ್ನ ಕಳಿಸಬೇಕಾಗಿತ್ತು ಅಂತ ಉದಿತ್ ರಾಜ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ವಕ್ತಾರರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. मैं शुभकामना देता हूं, सुरक्षित लौटें और जो ज्ञान उन्होंने अर्जित किया आकर के यहाँ पर बिखेरें, हम लोग लाभान्वित हों। ये मानवता के लिए जो मानवता के लिए लाभकारी चीज़ है। लेकिन जो पहले राकेश शर्मा भेजे गए तो उस समय SC ST OBC के लोग इतना पढ़े लिखे नहीं थे। इस बार मुझे लगता है बारी थी, किसी बैकवर्ड को, किसी दलित को भेजना चाहिए था। कोई परीक्षा तो देके गए नहीं कि नासा में कोई परीक्षा कंडक्ट किया, उसके बाद में इनका सिलेक्शन हुआ। तो किसी दलित OBC को भी शुक्ला जी की जगह पर भेजा जा सकता है। ದೊಡ್ಡ ನಮಸ್ಕಾರ, ನೋ ಕಮೆಂಟ್ಸ್. ಇತ್ತೀಚೆಗೊಬ್ಬ ಸ್ವಾಮೀಜಿ ಸಿಕ್ಕಿದ್ರು ನನಗೆ, ಇತ್ತೀಚೆಗೆ ಒಂದು ತಿಂಗಳ ಹಿಂದಿರಬೇಕು. ಆವಾಗಷ್ಟೇ RCB ವಿಜಯೋತ್ಸವದಲ್ಲಿ ಕಾಲು ತುಳಿತದ ಚರ್ಚೆ ಬಹಳ ಜೋರಾಗಿ ಆಗ್ತಾ ಇತ್ತು. ಅವ್ರು ಹೇಳಿದ್ರು, ಮೃತಪಟ್ಟಿರುವ 11 ಜನರಲ್ಲಿ 8 ಜನ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಿರುವಾಗ ಹಿಂದುಳಿದ ವರ್ಗದ ಜನ ಹಿಂಗೆ ಸತ್ತರೆ ಏನು ಮಾಡೋದು ಅಂತ ಕೇಳಿದ್ರು ಅವರು. ಇದಕ್ಕೇನಾದರೂ ಲಾಜಿಕ್ ತರೋಣಮ್ಮ? ನಾನು ಯಾವುದನ್ನು ಏನೋ ಕಲ್ಪಿಸಿಕೊಂಡು ಹೇಳ್ತಾ ಇರೋದಲ್ಲ, ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ. ಹಿಂದುಳಿದ ವರ್ಗದವರೊಬ್ಬ ಮುಖ್ಯಮಂತ್ರಿ ಆಗಿರುವಾಗ ಕಾಲು ತುಳಿತದಲ್ಲಿ 11 ಪೈಕಿ 8 ಜನ ಹಿಂದುಳಿದ ವರ್ಗದವರೇ ಸತ್ತುಬಿಟ್ರೆ ನಾವೇನು ಮಾಡೋಣ, ಎಲ್ಲಿ ಧ್ವನಿ ಎತ್ತನ ಅಂತ ಕೇಳಿದ್ರು. ಆ್ಯಸ್ ಇಫ್ ಬೇಕು ಅಂತ ಆ ಹುಡುಗರನ್ನು ಕೊಲ್ಲಲಾಯಿತು, ಹಿಂದುಳಿದ ವರ್ಗದವ್ರನ್ನೇ ಕೊಲ್ಲಲಾಯಿತು ಅಂತ ಮನಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ಇದರ ಬಗ್ಗೆ ನೋ ಕಮೆಂಟ್ಸ್. ಕ್ವಿಕ್ಕಾಗಿ ಕೇರಳದ ನರ್ಸ್ ನಿಮಿಷಪ್ರಿಯ ಸಂಬಂಧಿಸಿದ ಅಪ್ಡೇಟ್. ನೆನ್ನೆ ಹೇಳಿದ್ದೆ ನಾನು, 16ನೇ ತಾರೀಕು ನೇಣು ಹಾಕೋದಕ್ಕೆ ದಿನಾಂಕ, ಸಮಯ ಎಲ್ಲವೂ ನಿಗದಿಯಾಗಿದೆ. ಭಾರತ ಒಂದು ಕೊನೆಯ ಪ್ರಯತ್ನ ಮಾಡ್ತಾ ಇದೆ. ಪ್ರಯತ್ನ ಯಶಸ್ವಿಯಾಗುವ ಸಾಧ್ಯತೆ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಅಫಿಡವಿಟ್ಟು ಹಾಕಿಬಿಟ್ಟಿದ್ದಾರೆ. ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ, ಇದೇನು ಕೈಗೂಡುತ್ತೆ ಅಂತ ನಮಗೆ ಅನ್ಸೋದಿಲ್ಲ ಅಂತ. ಇವತ್ತು ಬಂದಂಥ ಸಮಾಧಾನಕರ ಸುದ್ದಿ, ನೇಣಿಗೆ ಹಾಕೋದು, ಗಲ್ಲು ಶಿಕ್ಷೆಗೆ ಗುರಿಪಡಿಸೋದು ಪೋಸ್ಟ್ಪೋನ್ ಆಗಿದೆ. ನಾಳೆ ನಿಮಿಷಪ್ರಿಯಾರನ್ನು ಗಲ್ಲಿಗೆ ಹಾಕ್ತಾ ಇಲ್ಲ. ಕೇರಳದ ನರ್ಸು ನರ್ಸಿಂಗ್ ಓದಿ ಯಮನ್ಗೆ ಹೋಗಿ ಅಲ್ಲೂ ಕೆಲಸ ಮಾಡ್ತಾ ಇದ್ದು, ಆ ನಂತರ ಸ್ವಂತ ಕ್ಲಿನಿಕ್ ಮಾಡಬೇಕು ಅಂತ ಅನ್ನಿಸಿ ಯಮನ್ನ ನಿಯಮವಾದ ಕಾರಣಕ್ಕಾಗಿ ಸ್ಥಳೀಯರೊಬ್ಬರನ್ನ ಪಾರ್ಟ್ನರ್ ಆಗಿ ಮಾಡಿಕೊಂಡು, ಇದೇ ಮನುಷ್ಯ ಪಾರ್ಟ್ನರ್, ತಲಾಲ್ ಅಬ್ದೋ ಅಂತ.
ಪಾರ್ಟ್ನರ್ ಆಗಿ ಮಾಡಿಕೊಂಡು ಈ ಪಾರ್ಟ್ನರ್ ನಿಮಿಷಪ್ರಿಯ ಪಾಸ್ಪೋರ್ಟ್ ಕಿತ್ಕೊಂಡು ಎಲ್ಲೂ ಹೋಗದೆ ಇರುವಂಗೆ ಬಂಧಿತರಾಗಿ ಮಾಡಿದ್ದಕ್ಕೆ ಪಾಸ್ಪೋರ್ಟ್ ವಾಪಸ್ ತಗೊಳ್ಳೋಣ ಅಂತ ಮತ್ತು ಬರುವ ಇಂಜೆಕ್ಷನ್ ಕೊಟ್ಟು ಅದು ಓವರ್ ಡೋಸ್ ಆಗಿ ಈ ಮನುಷ್ಯ ಸತ್ತೋಗ್ತಾನೆ. ಅದಾದ ನಂತರ ಕೊಲೆಯನ್ನು ಮುಚ್ಚಿ ಹಾಕೋದಕ್ಕೆ ತನ್ನ ಸ್ನೇಹಿತೆಯ ಜೊತೆಗೆ ನಿಮಿಷಪ್ರಿಯ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಈತನ ಶವವನ್ನು ಕತ್ತರಿಸಿ ಮನೆಯ ಓವರ್ ಹೆಡ್ ಟ್ಯಾಂಕಿಗೆ ಹಾಕಿ ಆಮೇಲೆ ಸಿಕ್ಕಾಕ್ಕೊಂಡು ವಿಚಾರಣೆ ನಡೆದು ಗಲ್ಲು ಶಿಕ್ಷೆ ಅಂತ ನಿರ್ಧಾರ ಆಗಿದೆ. ದೇಶದಲ್ಲಿ ಸೇವ್ ನಿಮಿಷಪ್ರಿಯ ಅನ್ನುವ NGO ಒಂದು ರಿಜಿಸ್ಟರ್ ಆಗಿ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ನೆನ್ನೆ ಸುಪ್ರೀಂ ಕೋರ್ಟ್ಗೆ ವಿಚಾರಣೆಗೆ ಈ ಪ್ರಕರಣ ಬಂದಿತ್ತು. ಕೇಂದ್ರ ಸರ್ಕಾರ ಒಂದು ಅಫಿಡವಿಟ್ನಲ್ಲಿ ಹೇಳಿದೆ ಏನೇನು ಪ್ರಯತ್ನ ಮಾಡ್ತಿದ್ದೀವಿ ಅಂತ. ಪ್ರಯತ್ನ ಮಾಡ್ತಾ ಇರೋದರ ಸಮಸ್ಯೆ ಏನು ಅಂದರೆ, ಯಮನ್ ದೇಶ ಒಂದು ಸರ್ಕಾರದ ಆಡಳಿತದಲ್ಲಿ ಇಲ್ಲ. 6 ಬೇರೆ ಬೇರೆ ಸಂಘಟನೆಗಳು ಯಮನ್ ದೇಶದ 6 ಬೇರೆ ಬೇರೆ ಪ್ರಾಂತ್ಯಗಳನ್ನು ಆಳ್ತಾ ಇದ್ದಾವೆ. ಅವುಗಳ ಪೈಕಿ ನಿಮಿಷಪ್ರಿಯ ಇರುವಂಥದ್ದು ಯಮನ್ನ ರಾಜಧಾನಿ ಸನಾ ಊರಿನ ಸೆಂಟ್ರಲ್ ಜೈಲಿನಲ್ಲಿ. ಸನಾ ಹೌತಿ ಭಯೋತ್ಪಾದಕ ಸಂಘಟನೆಯ ನಿಯಂತ್ರಣದಲ್ಲಿ ಆ ಊರು ಇದೆ. ಮಾತುಕತೆ ಯಾರ ಜೊತೆಗೆ ನಡೆಸಬೇಕು ಅಂದರೆ ಹೌತಿ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ನಡೆಸಬೇಕು. ಅಲ್ಲೊಂದು ಸರ್ಕಾರ ಇದ್ದಿದ್ರೆ ಸರ್ಕಾರ ಟು ಸರ್ಕಾರ ಮಾತುಕತೆ ಆಗ್ತಿತ್ತು. ರಾಯಭಾರಿಗಳ ಮಾತಾಡ್ತಾ ಇದ್ರು. ಭಯೋತ್ಪಾದಕ ಸಂಘಟನೆಯಲ್ಲಿ ಯಾರ ಜೊತೆಗೆ ಮಾತಾಡೋಕ್ಕಾಗತ್ತೆ? ಗ್ರ್ಯಾಂಡ್ ಮುಫ್ತಿ ಅಂತೆ ಕೇರಳದವರು ಅಬೂಬಕರ್ ಅಂತ, ಅವರ ಮೂಲಕ ಯಮನ್ನಲ್ಲಿರುವ ಸೂಫಿ ಧರ್ಮಗುರು ಒಬ್ಬರನ್ನು ಸಂಪರ್ಕಿಸಿ ಆ ಧರ್ಮಗುರುವಿನ ಮೂಲಕ ಹೌತಿ ಭಯೋತ್ಪಾದಕ ಸಂಘಟನೆಯ ಮೇಲೆ ಪ್ರೆಷರ್ ಹಾಕಿಸಲಾಗ್ತಾ ಇದೆ. ಪ್ರೆಷರ್ ಹಾಕಿಸೋ ದಾರಿ ಏನು? ನೆನ್ನೆನೇ ಹೇಳಿದೆ, ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ ಬ್ಲಡ್ ಮನಿ ಕೊಡಬಹುದಲ್ಲಿ. ಕುರಾನ್ನಲ್ಲಿ ಅದರ ಪ್ರಸ್ತಾಪ ಇತ್ತಂತೆ. ಅದು ಯಮನ್ನಲ್ಲಿ ಈಗಲೂ ಜಾರಿಯಲ್ಲಿದೆ. ಕೊಂದವರ ಮನೆಯವರು ಸತ್ತವರ ಮನೆಯವರಿಗೆ ಹಣ ಕೊಟ್ಟರೆ ಅದನ್ನು ಒಪ್ಕೋಬೇಕು. ಸತ್ತವರ ಮನೆಯವರು ಒಪ್ಕೋಬೇಕು. ಅದನ್ನು ಹಣ ಕೊಟ್ಟರೆ ಅವರು ದುಡ್ಡು ತಗೊಂಡು ನಾವು ನಮ್ಮ ಮನೆಯವರ ಕೊಲೆಗಾರರನ್ನು ಕ್ಷಮಿಸಿದ್ದೀವಿ ಅಂತ ಬರೆದು ಕೊಟ್ಟರೆ ಜೈಲಿಂದ ಬಿಡಿಸ್ಕೊಂಡು ಬರಬಹುದು. ಆ ಪ್ರಯತ್ನ ನಡೀತಾ ಇದೆ. ಆ ಮನೆಯವರು ಇನ್ನೂ ತನಕ ಒಪ್ಕೊಂಡಿಲ್ವಂತೆ. ಇಂಡಿಯನ್ ಕರೆನ್ಸಿಯಲ್ಲಿ ಹತ್ರ 9 ಕೋಟಿ ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದಾರೆ. 9 ಕೋಟಿ ರೂಪಾಯಿ ಇನ್ನೂ ತನಕ ಅವರ ಮನೆಯವರು ಒಪ್ಪಿಕೊಂಡಿಲ್ಲ. ಮಾತುಕತೆಗಳ ನಡೀತಾ ಇದೆ. ಯಮನ್ನ ಧರ್ಮಗುರು ಪ್ರಭಾವಿ ಶೇಖ್ಗಳನ್ನು ಬಳಸಿಕೊಂಡು ಸಂಧಾನದ ಪ್ರಯತ್ನ ನಡೀತಾ ಇದೆ. ನಿನ್ನೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟ ಅಫಿಡವಿಟ್ನಲ್ಲೂ ಇದೇ ಮಾತನ್ನು ಹೇಳಿತ್ತು. ಅಲ್ಲಿನ ಪ್ರಭಾವಿ ಶೇಖ್ಗಳನ್ನು ಬಳಸಿಕೊಂಡು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ ಅಂತ. ಒಂದು ಶಿಕ್ಷೆ ಗಲ್ಲು ಶಿಕ್ಷೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ನಿಮಿಷಪ್ರಿಯರನ್ನು ಅಲ್ಲಿಂದ ಕರ್ಕೊಂಡು ಬಂದುಬಿಡೋದು ಒಂದು ಪ್ರಯತ್ನ. ಅದು ಆಗದೆ ಹೋದರೆ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡಿ ಜೈಲು ಶಿಕ್ಷೆ ಮಾಡಿ ಅಂತ. ಜೀವಂತವಾಗಿರಲಿ, ಜೈಲು ಶಿಕ್ಷೆ ಮುಗಿಸಿದ ಮೇಲೆ ಕರ್ಕೊಂಡು ಬರ್ತೀವಿ. ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಶಿಕ್ಷೆ ಕಡಿತ ಅಥವಾ ಕ್ಷಮಾದಾನ, ಇದಕ್ಕೆ $1 ಮಿಲಿಯನ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನಿಮಿಷಪ್ರಿಯ ಪರವಾಗಿ ಚರ್ಚೆ ನಡೀತಾ ಇದೆ, ಸಂಧಾನ ನಡೀತಾ ಇದೆ. ಯಮನ್ನ ಸೂಫಿ ಧರ್ಮಗುರು ಶೇಖ್ ಉಮರ್ ಹಬೀಬ್ ಜೊತೆಗೆ ಈ ಚರ್ಚೆ ನಡೀತಾ ಇದೆ. ಭಾರತದ ಕಡೆಯಿಂದ ಈ ಚರ್ಚೆ ಇನಿಷಿಯೇಟ್ ಮಾಡಿರೋರು ಭಾರತದ ಸರ್ಕಾರದ ಕಡೆಯಿಂದ ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಅಂತ ಕೇರಳದವರು. ಯಶಸ್ವಿಯಾಗತ್ತಾ ಇಲ್ವಾ ಗೊತ್ತಿಲ್ಲ. ಯಮನ್ನಿನ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಇದಕ್ಕೆ ಒಪ್ಕೋಬೇಕು. ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಸ್ಟೋರಿಗಳನ್ನು ನೋಡಿದ್ರೆ ಬನ್ನಿ ಈಗ ನೇರವಾಗಿ ಕರ್ನಾಟಕದ ವರದಿಗೆ. ದೇವನಹಳ್ಳಿಯಲ್ಲಿ, ಬೆಂಗಳೂರು ಪಕ್ಕದ ದೇವನಹಳ್ಳಿಯಲ್ಲಿ ರೈತರು ಒಂದು ಪ್ರತಿಭಟನೆ ಮಾಡ್ತಾಯಿದ್ರು. ತಮ್ಮ ಭೂಮಿಯನ್ನು ಇಂಡಸ್ಟ್ರಿಗೆ ಅಕ್ವೈರ್ ಮಾಡಿಕೊಳ್ಳಬಾರದು ಅಂತ. 1777 ಎಕರೆ ಭೂಮಿ ವಿಮಾನಯಾನಕ್ಕೆ ಸಂಬಂಧಿಸಿದ ಇಂಡಸ್ಟ್ರಿಗೆ ಅಂತ ಅಕ್ವೈರ್ ಆಗಿತ್ತು. ಭೂಮಿ ಸರ್ಕಾರದಿಂದ ಅಕ್ವೈರ್ ಆಗಿತ್ತು. ಈಗಲ್ಲ, ಹಿಂದಿನ ಗೌರ್ಮೆಂಟ್ ಇದ್ದಾಗಲೇ ಆಗಿದ್ದಿದ್ದು. ಆವಾಗಲಿಂದನೂ ಇವರು ಪ್ರತಿಭಟನೆ ಮಾಡ್ತಾ ಇದ್ರು. ಗೌರ್ಮೆಂಟ್ ಈಸ್ ಅ ಕಂಟಿನ್ಯೂಯಿಟಿ. ಹಿಂದಿನ ಸರ್ಕಾರದ ಪಾಲಿಸಿ ಈ ಸರ್ಕಾರದಲ್ಲಿ ಮುಂದುವರಿಯಿತು. ಆದರೆ BJP ಸರ್ಕಾರ ಇದ್ದಾಗ ಈ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾಗ ಅಲ್ಲಿಗೆ ಸಿದ್ದರಾಮಯ್ಯನವರು ಹೋಗಿ ನಮ್ಮ ಸರ್ಕಾರ ಬರಲಿ, ನಾವು ನಿಮ್ಮ ಭೂಮಿಯನ್ನು ವಶಪಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದರು. 2021ರಲ್ಲಿ 1777 ಎಕರೆ ಭೂಮಿ
ಏರೋಸ್ಪೇಸ್ ಪಾರ್ಕಿಗೆ ಅಂತ ಅಕ್ವೈರ್ ಆಗಿತ್ತು. 2022ರಲ್ಲಿ BJP ಸರ್ಕಾರ ನೋಟಿಫಿಕೇಶನ್ ಹೊರಡಿಸ್ತು, ಈ ಭೂಮಿಯನ್ನು ನಾವು ಅಕ್ವೈರ್ ಮಾಡ್ಕೋತೀವಿ ಅಂತ. ರೈತರು ಹೋರಾಟ ಶುರು ಮಾಡಿದ್ರು, ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಇಲ್ಲಿ ಅಂತ. ಕಾಂಗ್ರೆಸ್ ಆ ಹೋರಾಟವನ್ನು ಬೆಂಬಲಿಸ್ತು. ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೈ ಹಿಡಿದು ಎತ್ತಿ ಹೇಳ್ತಾರೆ, ಇವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ, ನಾವು ಇದನ್ನು ಅಕ್ವೈರ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಆದರೆ ಫೈನಲ್ ನೋಟಿಫಿಕೇಶನ್ ಸಿದ್ದರಾಮಯ್ಯನವ್ರ ಸರ್ಕಾರನೇ ಹೊರಡಿಸ್ಬಿಡ್ತು. ಹೋರಾಟ ಮತ್ತಷ್ಟು ಜೋರಾಯಿತು. 2024 ಕಳೆದ ವರ್ಷ ಅಂತಿಮ ಅಧಿಸೂಚನೆ ಫೈನಲ್ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ರು. ಹೋರಾಟ ಜೋರಾದಾಗ ಜೂನ್ 23ನೇ ತಾರೀಕು ಮೊನ್ನೆ 495 ಎಕರೆ ಅದರಲ್ಲಿ ನಾವು ನೋಟಿಫಿಕೇಶನ್ನಿಂದ ಕೈ ಬಿಡ್ತೀವಿ ಅಂದರು. ಜನ ಒಪ್ಪಲಿಲ್ಲ, ರೈತರು ಒಪ್ಪಲಿಲ್ಲ, ಪೂರ್ತಿಯಾಗಿ ಅದನ್ನು ಕೈ ಬಿಡಬೇಕು ಅಂದರು. ಜೂನ್ 25ನೇ ತಾರೀಕು ಸಾವಿರಾರು ರೈತರು ದೇವನಹಳ್ಳಿ ಚಲೋ ಮಾಡಿದ್ರು, ದೊಡ್ಡ ಪ್ರತಿಭಟನೆ ಆಯಿತು. ಈಗ ಅಂತಿಮವಾಗಿ ಅಕ್ವೈರ್ ಮಾಡಿಕೊಳ್ಳುವ ಆದೇಶವನ್ನೇ ಕ್ಯಾನ್ಸಲ್ ಮಾಡಲಾಗಿದೆ. ದೊಡ್ಡ ಹೋರಾಟ ನಡೀತು. ಪ್ರಗತಿಪರ ಸಂಘಟನೆಗಳವರಿದ್ದರು, ನಟ ಪ್ರಕಾಶ್ ರೈ ಬಂದಿದ್ದರು ಹೋರಾಟಕ್ಕೆ. ಇವತ್ತು ರೈತರ ಜೊತೆಗೆ ಸಭೆ. SR ಹಿರೇಮಠರು ನೋಡ್ತಾ ಇದ್ದೀವಲ್ಲಿ. ದೇವನಹಳ್ಳಿ ರೈತರ ಹೋರಾಟಕ್ಕೊಂದು ಗೆಲುವು ಸಿಕ್ತು. ಅದರ ಜೊತೆಗೆ ಅದನ್ನು ಗ್ರೀನ್ ಬೆಲ್ಟ್ ಆಗಿ ಅನೌನ್ಸ್ ಮಾಡಿ ಮುಂದಿನ ಯಾವ ಸರ್ಕಾರವೂ ಅಕ್ವೈರ್ ಮಾಡಿಕೊಳ್ಳದೆ ಇರೋ ಹಂಗೆ ನೋಡ್ಕೋಬೇಕು. ಅದನ್ನ ಯಾವ ಸರ್ಕಾರ, ಯಾವ ಇಂಡಸ್ಟ್ರಿಯಲಿಸ್ಟು ಅಕ್ವೈರ್ ಮಾಡಿಕೊಳ್ಳದೆ ಇರೋ ಹಂಗೆ ನೋಡಿಕೊಳ್ಬೇಕು ಆ ಭೂಮಿನ. ಮುಖ್ಯಮಂತ್ರಿಗಳು ಮಾತಾಡಿದ್ರು, ಪ್ರಕಾಶ್ ರಾಜ್ ಮಾತಾಡಿದ್ರು, ಬಡಗಲಪುರ ನಾಗೇಂದ್ರ ಅವರು ಮಾತಾಡಿದ್ದಾರೆ. ರೈತ ಹೋರಾಟಗಾರರು ಕೇಳಿಸ್ಕೊಳ್ಳಿ. 1777 ಎಕರೆ 1777 ಎಕರೆ ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ. ನಾವು ಈ ಜಮೀನನ್ನು ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ. ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳ್ಳೋದು, ಯಾಕಂದರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಭಾಳ ಉದ್ದೇಶ. ಇದು ಮೊದಲಿಗೆ 3 ವರ್ಷಗಳ ಕಾಲ ಸತತವಾಗಿ ಪ್ರತಿಭಟನೆ ಮಾಡಿದ ನನ್ನ ಮಣ್ಣನ್ನು ನನ್ನ ಭೂಮಿಯನ್ನು ಮಾರಲು ಅನ್ನೋ ರೈತರ ಹೋರಾಟದ ಜಯ ಇದು. ಮೊದಲು ರೈತರ ಜಯ. ಈ 3 ವರ್ಷಗಳಿಂದ ಅವರ ಜೊತೆ ನಿಂತ ಎಲ್ಲ ಸಂಯುಕ್ತ ಹೋರಾಟದ ಜಯ ಇದು. ಮತ್ತು ಯಾವ ಕಲಾವಿದರು, ಯಾವೊಬ್ಬ ನಾಗರಿಕರು ಬಂದು ಈ ಹೋರಾಟದ ಮುಂದೆ ನಿಂತ್ಕೊಂಡ್ರೋ ಇದರ ಜಯ ಇದು. ಇದು ಒಂದು ಐತಿಹಾಸಿಕವಾದ ಒಂದು ಚಳುವಳಿಯ ಜಯ ಆಗಿದೆ. ಇದಕ್ಕೆ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ನಂಬಿಕೆಯನ್ನು ಅವರು ಹುಸಿ ಮಾಡಲಿಲ್ಲ. ದೇವನಹಳ್ಳಿಯ ಹೋರಾಟ ದೇವನಹಳ್ಳಿಗೆ ಶುರುವಾಗಿದೆ. ಮೊದಲ ಚಳುವಳಿಯಲ್ಲಿ ಈಗ ಜಯವಾಗಿದೆ. ಇದು ಮೊದಲಿಗೆ ಇದೊಂದು ಸಂಘಟಿತ ಹೋರಾಟ ಆಗಿತ್ತು. ಭೂಮಿ ಉಳಿಸ್ಕೊಳ್ಳೋಕ್ಕೆ ರಾಜ್ಯದ ಎಲ್ಲ ಸಂಘಟನೆಗಳು, ಕಲಾವಿದರು, ತುಂಬ ಪ್ರಗತಿಪರರೆಲ್ಲ ಒಂದಾಗಿ ಹೋರಾಟ ಮಾಡಿದ್ದು. ಇದು ಅಂತಾರಾಷ್ಟ್ರೀಯ ಮಟ್ಟದಾಗೂ ಕೂಡ ತಲುಪಿತ್ತು. ಒಂದು ಒಳ್ಳೆಯ, ಒಂದು ಐತಿಹಾಸಿಕವಾದಂಥ ದಾಖಲಾ ಹೋರಾಟಕ್ಕೆ ಇವತ್ತು ಸರ್ಕಾರ ನೋಟಿಫಿಕೇಶನ್ ಡ್ರಾಪ್ ಮಾಡ್ತೀವಿ ಅಂತ ಹೇಳಿರೋದು ಒಂದು ಜನ ಚಳವಳಿಗೆ ಸಂದ ಜಯ ಅಂತ ಮೊದಲು ಹೇಳಕ್ಕೆ ಇಚ್ಛೆಪಡ್ತಿದ್ದೀವಿ. ನಾವು ಭಾರತ ದೇಶದಲ್ಲಿ ಕೃಷಿಗೆ ಮೊದಲು ಭಾಳ ಫಲವತ್ತಾದ ಭೂಮಿಯಲ್ಲಿ ಆ ಕಡೆ ಸುತ್ತಾಡಿದ್ರೆ ಏನು ಅದ್ಭುತವಾಗಿ ದ್ರಾಕ್ಷಿ ಬೆಳೀತಾರೆ, ತರಕಾರಿ ಬೆಳೀತಾರೆ,
ಅಂಥ ಫಲವತ್ತಾದ ಭೂಮಿಯನ್ನು ಅಲ್ಲಿ ತಂದು ನೀವು ಫ್ಯಾಕ್ಟ್ರಿ ಮಾಡ್ತೀವಿ ಅಂದ್ಬಿಟ್ರೆ ಮಾಡಿ ಸರ್. ಬನ್ನಿ ಆ ಕಡೆ ಉತ್ತರ ಕರ್ನಾಟಕದ ಕಡೆ 20 ಎಕರೆ ಜಮೀನಿರೋ ರೈತರು 4 ಲಕ್ಷ 5 ಲಕ್ಷ ಸಾಲಕ್ಕೆ ಹೆದರಿ ಸೂಸೈಡ್ ಮಾಡ್ಕೊಳ್ತಾರೆ. ಅಂಥ ಪರಿಸ್ಥಿತಿ ಉತ್ತರ ಕರ್ನಾಟಕದ ಕಡೆ ಇದೆಯಪ್ಪ. ಕನ್ವಿನ್ಸ್ ಮಾಡಿ ಇಂಡಸ್ಟ್ರಿಯಲಿಸ್ಟ್ಗಳನ್ನು. ಯಾಕೆಲ್ಲ ಬೆಂಗಳೂರು ಪಕ್ಕದಲ್ಲೇ ಇರ್ಬೇಕಾ? ಹಂಗಂದ ತಕ್ಷಣ ಏನಂತಾರೆ, ಇಲ್ಲ ಇವರು ಇಂಡಸ್ಟ್ರಿಯಲಿಸ್ಟ್ಗಳು ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾರೆ. ಮಾಡಿ ಇನ್ಫ್ರಾಸ್ಟ್ರಕ್ಚರು. ಬೇಡ ಅಂದವ್ರು ಯಾರು? ಸಣ್ಣ ಸಣ್ಣ ಏರ್ಪೋರ್ಟ್ಗಳನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಬೇಕಪ್ಪ ಅವ್ರಿಗೆ. ಇನ್ನೊಂದು ಸ್ವಲ್ಪ ಕನೆಕ್ಟಿವಿಟಿ ಸುಧಾರಿಸಿ ಕೊಡಬೇಕು. ಅಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ದುಡ್ಡು ಹಾಕೋದಕ್ಕೂ ಸಮಸ್ಯೆ ಅಲ್ವಾ ನಿಮಗೆ? ಬನ್ನಿ ಅಲ್ಲಿ. ಇಲ್ಲಿ ಎಕರೆ ಕೋಟಿಗಟ್ಟಲೆ ಇಲ್ಲಿ ಮಾತಾಡ್ತೀರಿ. ಇಂಥ ಜಮೀನನ್ನೇ ನೋಡಿ, ಮುಂದೆ ಬಂದರೆ ಪರಿಹಾರ ಕೊಟ್ಟು ರೈತರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದರೆ ಅವರಿಗೆ ಪರಿಹಾರ, ಹೆಚ್ಚಿನ ಪರಿಹಾರ. ನೀವು ನೋಡ್ಬೇಕದನ್ನು ನೋಟಿಫಿಕೇಷನನ್ನು. ಹೆಚ್ಚಿನ ಪರಿಹಾರ ಕೊಡ್ತೀವಿ ಮತ್ತು ಡೆವಲಪ್ ಮಾಡಲಾದ ಲ್ಯಾಂಡ್ನಲ್ಲಿ ಒಳ್ಳೆ ಶೇರ್ ಕೊಡ್ತೀವಿ ಅಂತ. ಈಗ 100 ಎಕರೆ ಡೆವಲಪ್ ಮಾಡಿದರೆ ರೈತರಿಗೆ ಇಷ್ಟು ಶೇರು ಅಂತ, ಅದನ್ನು ಕೊಡ್ತೀವಿ ಅಂತ. ಅದನ್ನು ತುಂಬ ಕಡಿಮೆ ಕೊಟ್ಟರು ರೈತರು ತಯಾರಿದ್ದಾರಲ್ಲ. ಬನ್ನಿ ಕಲ್ಯಾಣ ಕರ್ನಾಟಕದ ಕಡೆ, ಮಧ್ಯ ಕರ್ನಾಟಕದಲ್ಲಿದೆ ಜಮೀನು. ನಾನು ಎಕ್ಸಾಜರೇಟ್ ಮಾಡ್ತಿಲ್ಲ. 20 ಎಕರೆ ಜಮೀನನ್ನು ಇಟ್ಟುಕೊಂಡಂಥ ರೈತರು 4 ಲಕ್ಷ 5 ಲಕ್ಷ ಸಾಲಕ್ಕೆ ಹೆದರಿ ನೇಣು ಹಾಕ್ಕೋತಾರೆ, ವಿಷ ಕುಡಿತಾರೆ. ಅಂತಲ್ಲಿ ಕೊಡಿ ಈ ಪರಿಹಾರವನ್ನು. ಬೇಡ ಅಂತಾರ ರೈತರು. ಘೋಷಣೆ ಮಾಡಿ ನೋಡಿ, ಒಂದು ಸಲ ಪಾಳೆ ಹಚ್ಕೊಂಡು ಬಂದ್ಬಿಡ್ತಾರೆ. ಯಾರು ಕೊಡಲ್ಲ ಅಂತೀವಿ ಅವ್ರ ಜಮೀನನ್ನು ಪೊಲೀಸರನ್ನ ಇಟ್ಟು ತಗೊಳ್ತೀವಿ ಅಂತ ಹೊರಡೋದು. ಕೊಡೋದಕ್ಕೆ ತಯಾರಿದ್ದೀವಿ ಸ್ವಾಮಿ, ಒಳ್ಳೆ ರೇಟ್ ಕೊಟ್ಟು ನಮ್ಮ ಜಮೀನು ತಗೊಳ್ಳಿ ಅಂತ ಬಾಯಿ ತರ್ಕೊಂಡು ನಿಂತಿರುವಂಥ ರೈತರ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಇಂಟ್ರೆಸ್ಟಿಂಗ್ಲಿ ಇಡೀ ಪ್ರಕ್ರಿಯೆ ಬಗ್ಗೆ ಎಂ ಬಿ ಪಾಟೀಲರು ಚಕಾರ ಎತ್ತಿದ್ರ ನೋಡಿ. ಎಂ ಬಿ ಪಾಟೀಲರ ಪ್ರತಿಕ್ರಿಯೆ ಕೇಳಿದ್ರೆ ಹಿಂಗೆ ಮಾಡಿಬಿಟ್ರು, ಬೇಡ ಪ್ರತಿಕ್ರಿಯೆ ಅಂತ. ಯಾಕೆ? ಏನೇನೋ ಚರ್ಚೆಗಳಾಗ್ತಾ ಇದ್ದಾವೆ. ಇರಲಿ. ಮುಂದಿನ ಸುದ್ದಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತೆ ಬೆಂಗಳೂರಿನಲ್ಲಿದ್ದಾರೆ. ಇತ್ತೀಚೆಗೆ ಡೆಲ್ಲಿ ಬೆಂಗಳೂರು ಟ್ರಾವೆಲ್ ಜಾಸ್ತಿ ಆಗಿದೆ ಅವರದು, ಸಹಜ ಕೂಡ. ಕರ್ನಾಟಕ ಕಾಂಗ್ರೆಸ್ಸಿನ ಉಸ್ತುವಾರಿ ಅವರು. ರಾಜ್ಯ ಕಾಂಗ್ರೆಸ್ಸಿನ ಉಸ್ತುವಾರಿಯಾಗಿ ಬೆಂಗಳೂರಿಗೆ ಬಂದು ಹೋಗೋದು, ಕಾಂಗ್ರೆಸ್ ಸಂಘಟನೆಗೆ ಸಂಬಂಧಿಸಿದ ಸಭೆಗಳನ್ನು ಮಾಡೋದ್ರ ಬಗ್ಗೆ ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಆಗ್ತಾ ಇರೋದು ಇವರು MLAಗಳ ಜೊತೆಗೆ ಮಾಡ್ತಾ ಇರೋ ಸಭೆಗಳ ಬಗ್ಗೆ. ಶಾಸಕರ ಜೊತೆ ಮಾತ್ರ ಅಲ್ಲ, ಸಚಿವರುಗಳ ಜೊತೆಗೆ ಮಾಡ್ತಾ ಇರೋ ಸಭೆಯ ಬಗ್ಗೆ. ನೀವು ಶಾಸಕರನ್ನ ಸಚಿವರನ್ನ ಮಾತಾಡಿಸ್ಬೇಡಿ ಅನ್ನೋದಿಲ್ಲ ಯಾರು. 1 to 1 ಮಾಡ್ತೀನಿ, ಅಲ್ಲಿ ಮುಖ್ಯಮಂತ್ರಿಗಳು ಇರೋಂಗಿಲ್ಲ, ಉಪಮುಖ್ಯಮಂತ್ರಿಗಳು ಇರೋಂಗಿಲ್ಲ ಅನ್ನೋದಿದೆಯಲ್ಲ, ಅದರ ಬಗ್ಗೆ ಸಿದ್ದರಾಮಯ್ಯನವರ ತಂಡಕ್ಕೆ ಅಸಮಾಧಾನ. ಸಿದ್ದರಾಮಯ್ಯನವರ ತಂಡಕ್ಕೆ ಅಸಮಾಧಾನ ಇದು. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಚುನಾವಣೆಗಳ ನಡೆದು ಕಾಂಗ್ರೆಸ್ ಪಕ್ಷ ಅದ್ಭುತವಾದ ಮೆಜಾರಿಟಿಯೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಶಾಸಕರೆಲ್ಲ ಸೇರಿಕೊಂಡು ಒಕ್ಕೋರಲಿನಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಸಿದ್ದರಾಮಯ್ಯನವ್ರನ್ನ ಆರಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಪಕ್ಷವಾಗಿ ಹೈಕಮಾಂಡ್ ಆಗಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡುವುದಿದ್ದರೆ ಸಿದ್ದರಾಮಯ್ಯನವ್ರಿಗೆ ಕೊಡಲಿ. ಅದನ್ನು ಬಿಟ್ಕೊಂಡು ಶಾಸಕರನ್ನ ಕರೆಸಿ ಮಾತಾಡ್ತೀನಿ, ಇಲ್ಲಿ ಬೇರೆ ಯಾರೂ ಇರೋಂಗಿಲ್ಲ, ರೂಮ್ನಲ್ಲಿ ನಾನು ಮತ್ತು ಶಾಸಕರು ಇಬ್ಬರೇ ಇರಬೇಕು, ಒಬ್ಬೊಬ್ಬರಿಗೆ 20 ನಿಮಿಷ ಸಮಯ, ಶಾಸಕರ ಅಹವಾಲುಗಳನ್ನು ಕೇಳಿಸಿಕೊಂಡು ಆ ಅಹವಾಲುಗಳ ಆಧಾರದ ಮೇಲೆ ಅವರು ಯಾವ ಸಚಿವರುಗಳ ಬಗ್ಗೆ ಕಂಪ್ಲೇಂಟ್ ಹೇಳಿದಾರೋ ಆ ಸಚಿವರುಗಳನ್ನು ಕರೆಸಿ ಮಾತಾಡ್ತೀನಿ. ಇದು ಯಾಕೆ ಅಂತ ಸಿದ್ದರಾಮಯ್ಯನವರ ಟೀಮ್ನವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬಹಿರಂಗವಾಗಿ ಮಾತನಾಡಿರುವವರು ಒಬ್ಬ ಸಹಕಾರ ಸಚಿವ KN ರಾಜಣ್ಣ ಅವರು ಮಾತ್ರ. ಈಗಲ್ಲ, ಅದು ಸುಮಾರು ದಿನಗಳ ಹಿಂದೆ ಮಾತಾಡಿದ್ರು. ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಇದು ಅಂತ, ಯಾಕೋ ಸಮಾಧಾನ ಆಗ್ತಿಲ್ಲ ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಅದರಲ್ಲಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರಲ್ಲ, ಅದರಲ್ಲಿ ನಾನೇನು ತಪ್ಪು ಕಂಡುಹಿಡಿತಕ್ಕಂಥ ಪ್ರಯತ್ನ ನನಗೇನು ಅಗತ್ಯ ಇಲ್ಲ. ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರುವಾಗ ರಾಷ್ಟ್ರ ಮಟ್ಟದ ನಾಯಕರುಗಳು, ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. Ministers are also MLAs. That's why they are ministers. Since all MLAs have been requested to come, 104 have come, rest were travelling out. All our ministers, wherever we think that some MLAs have a demand somewhere or some work has to be done in a particular constituency, only those ministers
I have requested to come. And they are also MLAs. We need to also ask them about their assembly constituencies. ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು, ಅವರ ಆಡಳಿತದ ವೈಖರಿಯನ್ನು ಡಿಮೀನ್ ಮಾಡೋದಕ್ಕೆ ದೆಹಲಿಯ ಕಾಂಗ್ರೆಸ್ ನಾಯಕರುಗಳು ನಡೆಸಿಕೊಂಡು ಬರ್ತಾ ಇರುವ ಪ್ರಯತ್ನದ ಭಾಗ ಅನ್ನೋ ಹಂಗೆ ನೋಡಲಾಗ್ತಾ ಇದೆ. ಇದನ್ನು ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಿದ್ದರಾಮಯ್ಯನವರ ಕಡೆಯವರು ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚು ಮಾಡುವುದಕ್ಕೆ ಒಂದು ಹಾಸನದಲ್ಲಿ ಒಂದು ಸಮಾವೇಶ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ದಿಲ್ಲಿ ಹೈಕಮಾಂಡ್ ಹೇಳುತ್ತೆ, ಇಲ್ಲ ಅದನ್ನು KPCC ಸಮಾವೇಶವನ್ನಾಗಿ ಮಾಡಿ, ಪಕ್ಷದ ಅಧ್ಯಕ್ಷತೆಯಲ್ಲಿ ಮಾಡಿ, ಯಾವ ವ್ಯಕ್ತಿಯನ್ನು ವಿಜೃಂಭಿಸುವುದು ಬೇಡ ಅಂತ ಹೇಳ್ತಾರೆ. ಆ ಸಮಾವೇಶದ ರೂಪುರೇಷೆಗಳ ಬದಲಾದವು. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಗಳ ಬದಲಾದವು. ದಲಿತ ಶಾಸಕರು ಸಚಿವರುಗಳೆಲ್ಲ ಸೇರಿಕೊಂಡು ಒಂದು ಡಿನ್ನರ್ ಮೀಟ್ ಮಾಡೋಣ ಅಂತಾರೆ. ಯಾವುದೇ ರಾಷ್ಟ್ರೀಯ ಪಕ್ಷ ಇಂಥದ್ದೊಂದು ನಡೀತಾ ಇದೆ ಅಂದರೆ ಅದನ್ನು ಸಪೋರ್ಟ್ ಮಾಡ್ತಾರೆ ಸಾಮಾನ್ಯವಾಗಿ. ದಲಿತ ಸಂಘಟನೆ ರೀ, ವೋಟ್ ಬ್ಯಾಂಕ್ ಅದು. ಬಟ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಾಕ್ಟರ್ ಪರಮೇಶ್ವರ್ಗೆ ಫೋನ್ ಮಾಡಿ ಹೇಳ್ತಾರೆ, ಅದನ್ನು ಕ್ಯಾನ್ಸಲ್ ಮಾಡಿ, ಇದನ್ನು ನಾ ಬಂದಾಗ ನೋಡೋಣಂತೆ ಆಮೇಲೆ ಅಂತಾರೆ. ಪರಮೇಶ್ವರ್ ಯಥಾ ಪ್ರಕಾರ ಹೇಳಿದ್ರು. ಸುರ್ಜೇವಾಲಾ ಅವ್ರು ಕ್ಯಾನ್ಸಲ್ ಮಾಡೋದಕ್ಕೆ ಹೇಳಿದ್ದಾರೆ, ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂದರು. ಮತ್ತೊಂದು ಕೊಕ್ಕೆ. ಹಿಂಗೆ ಒಂದರ ನಂತರ ಒಂದರಂಗೆ ನಡ್ಕೊಂಡು ಬರ್ತಾ ಇದ್ದಾವೆ ಇವು. ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅಂತೀವೋ ಅಥವಾ ಏನಂತೀವೋ ಅದಕ್ಕೆ, ಕಾಂತರಾಜು ಆಯೋಗದ ವರದಿಯ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡೋದು, ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡೋದು. ಮೊದಲನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಇವರೇ ರಚಿಸಿದ್ದ ಆಯೋಗ, ಇವರೇ ಕೊಟ್ಟ ಆದೇಶದ ಮೇರೆಗೆ 169 ಕೋಟಿ ರೂಪಾಯಿ ಏನೋ ಖರ್ಚು ಮಾಡಿ ಮಾಡಿಸಿದ್ದಂಥ ವರದಿ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಅದರ ಸಮಯ ಸಂದರ್ಭ ಎಲ್ಲ ಡಿಬೇಟೇಬಲ್ಲು. ಬಟ್ ಸಿದ್ದರಾಮಯ್ಯನವ್ರು ಡಿಸೈಡ್ ಮಾಡಿದ್ರು ಅದನ್ನು. ಯಾರಿಗಾದರೂ ಇರುತ್ತ್ರಿ ರಾಜಕೀಯ ಜೀವನದ ಅಂತಿಮ ಅಂದರೆ ಸರಿ ಇರೋದಿಲ್ಲ, ಪೀಕ್ನಲ್ಲಿರುವಾಗ, ಕ್ಲೈಮ್ಯಾಕ್ಸ್ನಲ್ಲಿರುವಾಗ ಚಾಂಪಿಯನ್ ಆಫ್ OBC ಕಮ್ಯುನಿಟಿ ಅಂತ ಅನ್ನಿಸ್ಕೋಬೇಕು ಅಂತ ಆ ಮಹತ್ವಾಕಾಂಕ್ಷೆಯೊಂದಿಗೆ ತರದ ಕೊಟ್ಟಿದ್ರು ಅದನ್ನು. ದಿಲ್ಲಿಯವ್ರು ಕರೆದ್ರು, ಬನ್ನಿ ಇಲ್ಲಿ ಒಂಚೂರು ಮಾತಾಡೋದಿದೆ ಅಂತ ಕರೆಸಿ KC ವೇಣುಗೋಪಾಲು ಅವ್ರಿಗೆ ಹೇಳಿ ಹೊರಗಡೆ ಬಂದು ತಾವು ಅನೌನ್ಸ್ ಮಾಡಿದ್ರು. ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಆಗಿರುವ ಜಾತಿ ಗಣತಿಯ ವಿಷಯದಲ್ಲಿ ಅದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ದೂರುಗಳಿದ್ದಾವೆ, ಇನ್ನೊಂದು ಸಲ ಮಾಡಿಸ್ತೀವಿ ನಾವು ಅಂತ. ಸಿದ್ದರಾಮಯ್ಯನವರಂಥವ್ರಿಗೆ ಅದು ಹೆಂಗಾಗಿರುತ್ತೆ ಯೋಚನೆ ಮಾಡಿ. ಒಬ್ಬ ಜನಪ್ರಿಯ ಲೀಡರ್ಗೆ ಕ್ಯಾಬಿನೆಟ್ ತೆಗೆದುಕೊಳ್ಳಬೇಕಾದ ನಿರ್ಣಯ ಅದು. ಪ್ರಜಾಪ್ರಭುತ್ವದಲ್ಲಿ ಆ ನಿರ್ಣಯವನ್ನು ತೆಗೆದುಕೊಳ್ಳುವ ಹಕ್ಕಿರೋದು ಕೇವಲ ಕ್ಯಾಬಿನೆಟ್ಟಿಗೆ ಮಾತ್ರ. ಹೈಕಮಾಂಡ್ ಕರೆಸಿ ಅನೌನ್ಸ್ ಮಾಡಿಸುತ್ತೆ ಅದನ್ನು, ಇನ್ನೊಂದು ಸಲ ಮಾಡಿಸ್ತೀವಿ ನಾವು ಅಂತ. ಒನ್ಸ್ ಅಗೇನ್ ಅವರನ್ನು ಡಿಮೀನ್ ಮಾಡೋದು, ಕಾಲು ತುಳಿತಾ ಆಯಿತು RCB ಅವ್ರದ್ದು. ಅಲ್ರಿ, ಅವತ್ತು RCB ಟೀಮ್ ಬೆಂಗಳೂರಿಗೆ ಬಂದಾಗ HAL ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಕನ್ನಡ ಧ್ವಜ ಕೊಟ್ಟು ಹೆಚ್ಚು ಕಡಿಮೆ ಎಲ್ಲ ಕಡೆ RCB ಧ್ವಜ ಹಿಡ್ಕೊಂಡು ಓಡಾಡಿ ಎಲ್ಲ ಮಾಡಿದ್ದು DK ಶಿವಕುಮಾರ್ ಅವರು. ಅಂತಿಮವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಕಪ್ಪಿಗೆ ಮುತ್ತು ಕೊಟ್ಟು ಎಲ್ಲ ಮಾಡಿದ್ದು DK ಶಿವಕುಮಾರ್ ಅವರು. ಬಟ್ ಬಲಿ ಹಾಕಿದ್ದು ಯಾರನ್ನ ಅಂದರೆ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸೆಕ್ರೆಟರಿಯನ್ನು, ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರಾಗಿದ್ದ ಪೊಲೀಸ್ ಅಧಿಕಾರಿಗಳನ್ನು. ಮತ್ತೊಮ್ಮೆ ಡಿಮೀನು. ಈಗ ಸುರ್ಜೇವಾಲಾ ಅವರು ಬಂದು ಕೂತ್ಕೊಂಡು ಸಭೆಗಳನ್ನು ಮಾಡೋದು, ಶಾಸಕರುಗಳ ಜೊತೆಗೆ ಸಚಿವರುಗಳ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದು. ಇದು ಎಲ್ಲದಕ್ಕೂ ಬೇಸತ್ತೆ ಅವರು. ಸಿದ್ದರಾಮಯ್ಯನವರು ಮೊನ್ನೆ ದಿಲ್ಲಿಗೆ ಹೋದಾಗ ಇಂಡಿಯಾ ಟುಡೇ ಅವ್ರನ್ನ ಕರೆಸಿ ಇಂಟರ್ವ್ಯೂ ಕೊಟ್ಟಿತ್ತು. 5 ವರ್ಷ ನಾನೇ ಮುಖ್ಯಮಂತ್ರಿ, DK ಶಿವಕುಮಾರ್ CM ಆಗಬೇಕು ಅಂತಾರೆ, ಅವ್ರಿಗೇನಷ್ಟು ಶಾಸಕರ ಬೆಂಬಲ ಇಲ್ಲ, 2028ರ ಎಲೆಕ್ಷನ್ಗೆ ನನ್ನದೇ ನೇತೃತ್ವ ಹೇಳಿಬಿಟ್ರು. ದಿಲ್ಲಿ ನಾಯಕರುಗಳು ಏನಾರು ಬಾಯ್ಬಿಡ್ಕೊಳ್ಳಿ ಅಂತ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಈ ಸಭೆಗಳ ಬಗ್ಗೆನೂ ಕಂಪ್ಲೇಂಟ್ ಮಾಡಿದಾರಂತೆ. ಲಾಸ್ಟ್ ಟೈಮ್ ದಿಲ್ಲಿಗೆ ಹೋಗಿ ಆ ಹೇಳಿಕೆ ಕೊಟ್ಟರಲ್ಲ, ಹೇಳಿಕೆ ಕೊಟ್ಟ ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಮನೆಗೆ ಹೋಗಿದ್ದರು. ಸಿದ್ದರಾಮಯ್ಯನವರು ಹೋಗಿದ್ದರು, DK ಶಿವಕುಮಾರ್ ಹೋಗಿದ್ದರು. ಮೊದಲು DK ಶಿವಕುಮಾರ್ ಹೊರಟರು, ಆನಂತರ ಸಿದ್ದರಾಮಯ್ಯನವರು ಹೊರಟರು. ಸಿದ್ದರಾಮಯ್ಯನವರು ನೇರವಾಗಿ ಹೋಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ, AICC ಅಧ್ಯಕ್ಷರ ಮನೆಗೆ. ಅಲ್ಲೂ ಕಂಪ್ಲೇಂಟ್ ಮಾಡಿದಾರಂತ, ಇದು ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ ನೋಡಿ ಅಂತ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕರ್ನಾಟಕ ಕಾಂಗ್ರೆಸ್ಸಿನ ಉಸ್ತುವಾರಿ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಅಂತಲೇ ಒಂದು ಪ್ರಯತ್ನ ಶುರು ಮಾಡಿದ್ದಾರೆ. ಅದರ ಜೊತೆಗೆ KPCC ಅಧ್ಯಕ್ಷರನ್ನು ಬದಲಾಯಿಸಿ ಅಂತ. ಈ ಸಲ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, ಹೊರಗೆ ಬಂದು ಮಾಧ್ಯಮಗಳ ಕ್ಯಾಮ್ರಾಗಳಿದ್ದಾಗ ಹೇಳಿದ್ರು,
ಪಕ್ಷದ್ದೇನು ಚರ್ಚೆ ಆಗಿಲ್ಲ ಅಂತ. ಕ್ಯಾಮ್ರಾಗಳಿದ್ದಾಗ ಹೇಳಿದ್ರು ಪಕ್ಷದ್ದೇನು ಚರ್ಚೆ ಆಗಿಲ್ಲ ಅಂತ. ಬಟ್ ಹಿ ಈಸ್ ವೆರಿ ವೋಕಲ್ ಅಬೌಟ್ ಇಟ್. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಒಂದು ಸಭೆ ಆಯ್ತಲ್ಲ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ರು. ಅದೇ ಸಭೆಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದು, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗೋದು, ಅವರು ಒಬ್ಬರೇ ಉಪಮುಖ್ಯಮಂತ್ರಿ ಆಗಿರ್ತಾರೆ, ಬೇರೆ ಯಾರೂ ಉಪಮುಖ್ಯಮಂತ್ರಿ ಆಗೋದಿಲ್ಲ ಅಂತ ನಿರ್ಧಾರ ಆಯ್ತಲ್ಲ. ಆ ನಿರ್ಧಾರವನ್ನು ಒಂದು ಪ್ರೆಸ್ ನೋಟ್ನಲ್ಲಿ ಪ್ರಕಟಿಸಿದರು. ಮೇ 18 ರಫ್ಲಿ ಡೇಟ್ ನೆನಪಿರೋದಾದರೆ 2023 ಮೇ 18 ಹಂಗೆ ಆಸುಪಾಸಿನಲ್ಲಿ. ಆ ಪ್ರೆಸ್ ನೋಟ್ನಲ್ಲಿ ಸ್ಪಷ್ಟವಾಗಿತ್ತು, ಡಿ ಕೆ ಶಿವಕುಮಾರ್ ಅವರು ಲೋಕಸಭೆ ಚುನಾವಣೆ ಮುಗಿಯುವ ತನಕ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, ಮುಗೀತಲ್ಲ ಲೋಕಸಭಾ ಚುನಾವಣೆ, ಬದಲು ಮಾಡಿ ಅಂತ. ಇದು ನೀವು ಒಂದು ಪಾನ್ ಮೂವ್ ಮಾಡ್ತೀರಿ ಅನ್ನೋದಾದ್ರೆ ನಾವು ಇನ್ನೊಂದನ್ನು ಮೂವ್ ಮಾಡ್ತೀವಿ ಅನ್ನೋದರ ಲೆಕ್ಕಾಚಾರ ಇದು. ಅಂದರೆ ಪುಷಿಂಗ್ ಟು ದ ವಾಲ್ ಅಂತಾರೆ. ಗೋಡೆ ತನಕ ತಳ್ಳೋದಪ್ಪ. ಸಿದ್ದರಾಮಯ್ಯನವ್ರ ಟೀಮನ್ನು ದಿಲ್ಲಿಯಲ್ಲಿ ಕೂತ್ಕೊಂಡು ಗೋಡೆ ತನಕ ತಳ್ಳೋದು. ಒಬ್ಬ ವ್ಯಕ್ತಿ ಗೋಡೆ ತನಕ ತಳ್ಳಿಸಿಕೊಂಡು ಹಿಂದಿನ್ನೇನು ಹೋಗೋದಕ್ಕೆ ಏನೂ ಇಲ್ಲ ಅಂದಾಗ ಏನು ಮಾಡ್ತಾನೆ? ತಿರುಗಿ ಬೀಳ್ತಾನೆ. ಬಿದ್ದಿದಾರಿಗೆ ತಿರುಗಿ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಮುಂದಿನ ಎಲೆಕ್ಷನ್ನು ನನ್ನ ನೇತೃತ್ವದಲ್ಲೇ ನನ್ನ ಸ್ಥಾನಕ್ಕೆ ಬರಬೇಕು ಅಂತ ಪ್ರಯತ್ನಿಸ್ತಾ ಇರುವವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳೋದು. KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಪಾಪ ಎಷ್ಟು ಅಂತ ಬರ್ಡನ್ ಮಾಡ್ತೀರಿ ಅಂತ ಮಾತಾಡ್ತಾರೆ ಇವರು. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ತುಂಬ ದೊಡ್ಡ ಇಲಾಖೆ, ಭಾರೀ ನೀರಾವರಿ ದೊಡ್ಡ ಇಲಾಖೆ, ಬೆಂಗಳೂರು ಉಸ್ತುವಾರಿ ಅವರು, ಅದರ ಜೊತೆಗೆ KPCC ಅಧ್ಯಕ್ಷರನ್ನಾಗಿಯೂ ಮಾಡಿದ್ರೆ ಪಾಪ ಒಬ್ಬ ಮನುಷ್ಯ ಎಷ್ಟು ಅಂತ ಜವಾಬ್ದಾರಿ ಹೊರೋದಕ್ಕಾಗತ್ತೆ ಅಂತ ಮಾತಾಡ್ತಾರೆ ಇವರು. ತಾಲೂಕು ಪಂಚಾಯತ್ತು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದ್ದಾವೆ, BBMP ಎಲೆಕ್ಷನ್ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟಿಸಬೇಕಾಗತ್ತೆ. ಆದ್ದರಿಂದ KPCC ಅಧ್ಯಕ್ಷರ ಬದಲಾವಣೆ ಆಗಲಿ ಅಂತ ಒಂದು ಪಾನು ಮೂವ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಉಪಮುಖ್ಯಮಂತ್ರಿ, ಇನ್ನೊಂದು ಕಡೆ KPCC ಅಧ್ಯಕ್ಷರು. 2 ಸ್ಥಾನ, 2 ಜವಾಬ್ದಾರಿ ಅಥವಾ 2 ಅಧಿಕಾರಗಳ ಪೈಕಿ ಹೆಚ್ಚಿನ ತೂಕದ ಅಧಿಕಾರ ಯಾವುದು ಅಂದರೆ KPCC ಅಧ್ಯಕ್ಷರು. ಅವ್ರ ಕೈಲಿ ಸಂಘಟನೆ ಇದೆ. ಅದಕ್ಕೆ ಹೋಲಿಸಿದರೆ ಉಪಮುಖ್ಯಮಂತ್ರಿ ಸ್ಥಾನ ಆಗಲಿ, ನೀರಾವರಿ ಸಚಿವ ಸ್ಥಾನ ಆಗಲಿ, ಬೆಂಗಳೂರು ಅರ್ಬನ್ ಸ್ಥಾನ ಆಗಲಿ ಕಡಿಮೆ. ಅದು ಇಲ್ಲಿ ಸಂಘಟನೆ ಇದೆ ಕೈಯಲ್ಲಿ. ಅದಕ್ಕೆ ನಾವು ಕೊಕ್ಕೆ ಹಾಕ್ತೀವಿ ಅನ್ನೋ ಪ್ರಯತ್ನವನ್ನು ಶುರು ಮಾಡಿದ್ದಾರೆ. ಜೊತೆಗೆ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪಕ್ಷಪಾತಿಯಾಗಿದ್ದಾರೆ. ಪಕ್ಷಪಾತಿ ಅಂದರೆ ಕಾಂಗ್ರೆಸ್ಸಿನ ಪಕ್ಷಪಾತಿ ಅಲ್ಲ, ಕಾಂಗ್ರೆಸ್ಸಿನ ಒಂದು ಬಣದ ಪಕ್ಷಪಾತಿಯಾಗಿದ್ದಾರೆ ಅಂತ ಈ ಪಾನನ್ನು ಮೂವ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟಿಂಗ್ ಆಗುತ್ತಿದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವರನ್ನ ಯಾಕೆ ಕರೆದು ಸಭೆ ಮಾಡ್ತಿದ್ದೀರಿ, ಕೆಲವು ಸಚಿವರ ಅಸಮಾಧಾನ ಇದೆ ಅಂದರೆ ಸಚಿವರು ಶಾಸಕರೇ ಅಲ್ಲವಾ ಅಂತ ಕೇಳಿದ್ರು. ಸಚಿವರು ಶಾಸಕರೇ ಅಲ್ಲವಾ ಅಂತ. ಇವತ್ತು ಸತೀಶ್ ಜಾರಕಿಹೊಳಿ, SS ಮಲ್ಲಿಕಾರ್ಜುನ್, ಬೋಸರಾಜು, ಸಂತೋಷ್ ಲಾಡ್, ಶರಣ್ ಪ್ರಕಾಶ್ ಪಾಟೀಲ್, D ಸುಧಾಕರ್, ಮಧು ಬಂಗಾರಪ್ಪ, ಪ್ರಿಯಾಂಕ ಖರ್ಗೆ, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, K ವೆಂಕಟೇಶ್ವರನ್ನ ಕರೆದಿದ್ರು 1-to-1 ಸಭೆಗೆ. 11 ಜನರನ್ನು ಕರೆದಿದ್ರು ಇವತ್ತು. ಕೆಲವರು ಮಾತಾಡಿದ್ದಾರೆ ಮೀಟಿಂಗ್ ಆದಮೇಲೆ, ಕೇಳಿಸ್ಕೊಳ್ಳಿ. ಕೆಲವರು ಬಂದಾಗ ಇಂಥ ನಮ್ಮ ಕೆಲಸ ಆಗಬೇಕಂತ ನಮ್ಮ ಇಲಾಖೆಗೆ ಅವ್ರ ಕಡೆ ಒಂದು ಲಿಸ್ಟ್ ಇತ್ತು. ಸುಮಾರು ಒಂದು 12 ಜನ MLA ಅದನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ಅಟೆಂಡ್ ಮಾಡಿದ್ದೀವಿ ನಾವು. ಸೊ ಅದ್ರ ಮತ್ತೆ ಒಂದು 2-3 ಅಟೆಂಡ್ ಮಾಡಿಲ್ಲ. ಶಾಸಕರು ಏನೋ ಕೆಲವು ಕಡೆ ನಮ್ಮ ಕೆಲಸ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು. ಅದರ ಹಿನ್ನೆಲೆಯಲ್ಲಿ ಅವರೇ ಖುದ್ದಾಗಿ ಕೇಳ್ತಿದ್ದಾರೆ. ಅವಶ್ಯಕತೆ ನಮ್ಮ ತಪ್ಪುಗಳನ್ನು ನಮಗೆ ಮುಂದಾಗಲ್ಲ, ನಾವೆಲ್ಲ ಒಳ್ಳೇದೇ ಅಂತೀವಿ. ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ, ಆದರೆ ಅವರು ಮಾಡಲೇಬೇಕು. ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿ ಆದರೆ ಅದಕ್ಕೆ ಕಡಿಮೆ ಔಷಧಿ ಮಾತ್ರ ಇದೆ. 3rd ಸ್ಟೇಜ್ ಆದರೆ 4th ಆದರೆ ಕಷ್ಟ ಅಂತ. ಅದಕ್ಕೆ ಫಸ್ಟ್ ಸ್ಟೇಜ್ನಲ್ಲಿ ಮಾಡೋದು ಒಳ್ಳೆಯದು. ಏನಿಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನು ಭಾಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದರು. ಭಾಳ ಖುಷಿಪಟ್ಟರು. ಕೆಲವು ಮಲೆನಾಡು ಭಾಗದಲ್ಲಿ ಮತ್ತು ಹಿಂದಿನ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದರೆ ಸುಮಾರು ಸಾವಿರಾರು ಶಾಲೆಗಳಿಗೆ ಅನುದಾನವನ್ನು ಕೊರತೆಯಿಂದ ಮಾಡಿದರು. ನಾವು ಬಂದಮೇಲೆ ಈ ವಿಕಾಸ ಯೋಜನೆ ಅಡಿಯಲ್ಲಿ ಸಾಕಷ್ಟು ಪೂರ್ಣ ಮಾಡಿದ್ವಿ. ಇನ್ನೂ ಸ್ವಲ್ಪ ಶಾರ್ಟೇಜ್ ಇದೆ. ಅದರಲ್ಲಿ ನನಗೆ ಅದೊಂದಕ್ಕೆ ಸ್ವಲ್ಪ ಸಹಕಾರ ಬೇಕು, ಅದು ಬಿಟ್ಟರೆ ಮತ್ತೇನು ಇಲ್ಲ ಅಂತ ಹೇಳಿದಾಗ ಅವರು ಭಾಳ ಖುಷಿಪಟ್ಟರು. ಆದರೆ ಎಜುಕೇಷನಲ್ಲಿ ನನಗೆ CSR ಮತ್ತು ಫೌಂಡೇಶನ್ನು ಬೇರೆ ಬೇರೆಯವರು, ಅಜೀಂ ಪ್ರೇಮ್ಜಿ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಸಹಕಾರ ಮಾಡೋದು ಅವ್ರು ಖುಷಿಪಟ್ಟರು. ಆರೋಪ ಪ್ರತ್ಯಾರೋಪ ಅದು ಬರೀ ನಿಮ್ಮ ಮೀಡಿಯಾದಲ್ಲಿ ಏನಾದರೂ ಹಂಗಿದ್ರೆ ಅವ್ರಿಗೆ ಕರೆಸಿ ಅವ್ರು ಹೇಳ್ತಾರೆ. ಆ ಥರ ಚರ್ಚೆಗಳು ಆಗಲಿಲ್ಲ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡತಕ್ಕಂಥದ್ದು ಅವಶ್ಯಕತೆಯನ್ನು ನಾನು ಭಾವಿಸೋದಿಲ್ಲ.
ಅದು ಮೋಸ್ಟ್ಲಿ ನನಗನ್ಸುತ್ತೆ ಜಾಸ್ತಿ ಮೀಡಿಯಾದಲ್ಲಿ ಆಗಿರಬೇಕೇ ಹೊರತು ನಮ್ಮಲ್ಲಾಗಿರೋದು ಸರಿ ಮಾಡ್ಕೋತಾರೆ, ಅದು ಹೈಕಮಾಂಡ್ ಇದ್ದಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಕೆಲವು ಡಿಮಾಂಡ್ಗಳು ಶಾಸಕರದ್ದು ನಮ್ಮ ಇಲಾಖೆ ವಾರೇನಿದೆ ಅಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಚರ್ಚೆ. ಅದ್ರ ಜೊತೆಗೆ ನನ್ನ ಸಂಪೂರ್ಣ 2 ವರ್ಷದ ಅವಧಿ ಏನು ನಮಗೆ ಪಕ್ಷ, ನಮ್ಮ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿಯನ್ನು ಅವಕಾಶ ಕೊಟ್ಟಿದ್ದರು. ನಮ್ಮ ಸಂಪೂರ್ಣ ವರದಿಯನ್ನು ಅವ್ರು ಒಪ್ಪಿಸಿದ್ದೇವೆ. ನಮ್ಮ ಇಲಾಖೆಯಲ್ಲಿ ಏನು ಹೊಸದಾದಂಥ ಕಾರ್ಯಕ್ರಮಗಳು ತಂದಿದ್ದೀವಿ ಅದ್ರ ಬಗ್ಗೆ ಮನವರಿಕೆ ಮಾಡ್ಕೊಂಡು, ಅದ್ರ ಜೊತೆ ಏನೇನೋ ಸಲಹೆಗಳಿದ್ದರೆ ಅವ್ರ ಜೊತೆ ಕೇಳ್ಕೊಂಡು ಮುಂದೆ ನಮ್ಮ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಯಾವ ರೀತಿಯಾದಂಥ ನಾವಿನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನಕ್ಕೆ ರೀಚ್ ಆಗ್ಬೋದು. ಈ ಮಧ್ಯದಲ್ಲಿ ಏಕಾಏಕಿ AICC ಅವರು ನಿರ್ಣಯ ಮಾಡಿದ್ರು. ಸಿದ್ದರಾಮಯ್ಯನವರನ್ನು AICCಯ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ಘೋಷಣೆ ಮಾಡಿಬಿಟ್ರು. ಹಂಗೆ ಮಾಡಿದ ತಕ್ಷಣ ನೋಡಿರಿ ಮತ್ತೊಂದು ಕೊಕ್ಕು ಹಾಕಿದ್ರು ಇವ್ರಿಗೆ. ಏನು ಕೊಕ್ಕು? ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗೋದಕ್ಕಿದು. ಕರ್ನಾಟಕದಿಂದ ದೂರ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಹೋಗುವ ಪ್ರಯತ್ನ ಅಂದ್ಬಿಟ್ರು. ಹಾಗೇನಿಲ್ಲ, ನಾನು ಉಳಿದ ಜವಾಬ್ದಾರಿಯ ಜೊತೆಗೆ ಇದನ್ನು ಮಾಡ್ತೀನಿ ಇತ್ಯಾದಿ ಇತ್ಯಾದಿ ಸಿದ್ದರಾಮಯ್ಯನವರು ಅಂದರು. ಸದಸ್ಯರಾಗಿದ್ದಾರೆ ಅವರು. ಇದನ್ನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಂತ ಒಂದು ಮಾಡಿದ್ದಾರೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ. ಇದು 2029 ಚುನಾವಣೆಗೆ OBC ಮತಗಳನ್ನು ಕಾಂಗ್ರೆಸ್ ಹೆಂಗೆ ತಗೊಳ್ಬೇಕು ಅನ್ನುವ ಸ್ಟ್ರಾಟಜಿ ಮಾಡೋದಕ್ಕಿದು. ಸ್ಟ್ರಾಟಜಿ. ಹಿಂದುಳಿದ ವರ್ಗಗಳ ಮತಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಜಾಸ್ತಿ ಬರ್ತವೆ ಬಿಕಾಸ್ ಆಫ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಸ್ವತಃ ಒಬ್ಬ ಹಿಂದುಳಿದ ವರ್ಗದ ನಾಯಕ ಆಗಿರೋದ್ರಿಂದ ಇಲ್ಲಿ ಮತಗಳನ್ನು, ಹೈಯೆಸ್ಟ್ ಮತಗಳನ್ನು ಅವ್ರು ತಗೊಳ್ತಾರೆ. ಬಟ್ ನ್ಯಾಷನಲ್ ಲೆವೆಲ್ನಲ್ಲಿ ಆ ಓಟುಗಳು BJPಗೆ ಹೋಗ್ತಾ ಇದ್ದಾವೆ. ಮೋದಿಯವರೇ OBC ನಾಯಕರು. ಅಫ್ಕೋರ್ಸ್ ಅವರು ಅಂದರೆ ಹಿಂದುತ್ವವಾದಿ ನಾಯಕ ಅಂತ ಬಿಂಬಿತರಾಗ್ತಾರೆ. ಬಟ್ ನೀವು ಇನ್ ಡೆಪ್ತ್ ಹೋಗಿ ನೋಡಿದ್ರೆ ಹಿ ಬಿಲಾಂಗ್ಸ್ ಟು ಹಿಂದುಳಿದ ವರ್ಗ. ಆ ಕಾರಣಕ್ಕಾಗಿ BJPಗೆ OBC ಮತಗಳು ಜಾಸ್ತಿ ಹೋಗ್ತವೆ. 2029 ಚುನಾವಣೆಯಲ್ಲಿ ಅದನ್ನು ಉಲ್ಟಾ ಮಾಡಬೇಕು ಅಂತ. BJP ತೆಗೆದುಕೊಳ್ತಾ ಇರೋ ಮತಗಳನ್ನು ನಾವು ತಗೊಳ್ಬೇಕು. ಅದಕ್ಕಾಗಿ ಏನು ಸ್ಟ್ರಾಟಜಿ ಮಾಡಬೇಕು ಅನ್ನೋದನ್ನು ಹೇಳೋದಕ್ಕೆ ಹಿಂದುಳಿದ ವರ್ಗಗಳ ಮಂಡಳಿ ಅಂತ ಒಂದನ್ನು ಮಾಡಿದ್ದಾರೆ. ಆ ಮಂಡಳಿಗೆ ಸಿದ್ದರಾಮಯ್ಯನವ್ರನ್ನ ಮೆಂಬರ್ ಮಾಡಿಬಿಟ್ರು. ರಾಜ್ಯ ರಾಜಕಾರಣದಿಂದ ದೂರ ಮಾಡಿ ದಿಲ್ಲಿಗೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇದು ಅಂತ. ವಾಟ್ ಎವರ್ ಇಟ್ ಈಸ್, ಇದರ ಮೊದಲನೆಯ ಸಭೆಯನ್ನು ಸಿದ್ದರಾಮಯ್ಯನವರು ಹೋಸ್ಟ್ ಮಾಡಿದ್ರು ಇವತ್ತು. ಇಟ್ ವಾಸ್ ಪ್ರೀ ಡಿಸೈಡೆಡ್. ಅಫ್ಕೋರ್ಸ್ ಅಂದರೆ ಸಹಜ ಕೂಡ. ಕಾಂಗ್ರೆಸ್ಸಿಗೆ ಭಾರತದಲ್ಲಿ ಸದ್ಯದ ಮಟ್ಟಿಗೆ ಇರುವ ಟಾಲೆಸ್ಟ್ OBC ಲೀಡರ್ ಯಾರು? ಸಿದ್ದರಾಮಯ್ಯನವರೇ. ಅತ್ಯಂತ ಜನಪ್ರಿಯ OBC ಲೀಡರ್ ಯಾರು ಭಾರತದಲ್ಲಿ? ಸಿದ್ದರಾಮಯ್ಯನವರೇ. ಅಧಿಕಾರದಲ್ಲಿದ್ದಾರೆ, ಮುಖ್ಯಮಂತ್ರಿಯಾಗಿದ್ದಾರೆ. ಹೋಸ್ಟ್ ಮಾಡಿದ್ರೆ ಇವತ್ತು. ಫಸ್ಟು ಇದು 3 ದಿವಸ ಏನೋ ನಡೆಯುತ್ತೆ. 2 ದಿನ KPCC ಕಚೇರಿಯಲ್ಲಿ ಮೊದಲನೇ ಸಭೆ ಆಯಿತು. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ, ಅನಿಲ್ ಜೈಹಿಂದ್ ಅಧ್ಯಕ್ಷರು, ಸಿದ್ದರಾಮಯ್ಯನವರು ಅದರ ಮೆಂಬರು. ಇದರಲ್ಲಿ ಹರಿಪ್ರಸಾದ್ ವೀರಪ್ಪ ಮೊಯ್ಲಿ ಅವರಿದ್ದಾರೆ ಕರ್ನಾಟಕದಿಂದ. 4 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಒಟ್ಟು 24 ಸದಸ್ಯರು. ಮೊದಲು 24 ಸದಸ್ಯರು KPCC ಆಫೀಸಿಗೆ ಬಂದರು. ನಾಳೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೀಟಿಂಗ್ ಇದೆ ಇದ್ರದ್ದು. DK ಶಿವಕುಮಾರ್ ಅವರು ಬಂದರು, ಎಲ್ಲರನ್ನು ಸ್ವಾಗತಿಸಿದರು. ಆ ನಂತರ ಹೊರಟು ಹೋದರು ತಮ್ಮ ಪಾಡಿಗೆ ತಾವು. ಯಾಕಂದರೆ OBC ಅಲ್ಲ ಅವರು. ಇದು OBC ಸಲಹಾ ಮಂಡಳಿಯ ಸಭೆ. ಗಾಂಧೀಜಿ ಸ್ಮರಣಿಕೆಯನ್ನು ನೀಡಿ ಸನ್ಮಾನ ಮಾಡಿದ್ರು DK ಶಿವಕುಮಾರ್ ಅವರೆಲ್ಲರಿಗೂ. ಅದಾದ ಮೇಲೆ ಹೊರಗಡೆ ಹೊರಟು. ಇವತ್ತಿನ ಸಭೆಯಲ್ಲಿ ಸಿದ್ದರಾಮಯ್ಯ, DK ಸಭೆಗೆ ಅಂದರೆ ಸಭೆಗಲ್ಲ, ಬೈರ್ತಿ ಸುರೇಶ್, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಬೋಸರಾಜು, ಹರಿಪ್ರಸಾದ್, ಮಂಕಾಳು ವೈದ್ಯ, ಸೂರಜ್ ಹೆಗಡೆ, PV ಮೋಹನ್ ಸೇರಿದಂತೆ 25 ಮಂದಿ ರಾಜ್ಯದ ಪ್ರಮುಖರು ವಿಶೇಷ ಆಹ್ವಾನಿತರಾಗಿದ್ದರು. ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾಳೆ ಕನ್ಕ್ಲೂಡ್ ಆಗ್ತದೆ ಈ ಸಭೆ. ಅದಾದಮೇಲೆ ಪ್ರೆಸ್ ಕಾನ್ಫರೆನ್ಸ್ ಇರ್ತದೆ. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಡೀಟೇಲ್ ಆಗಿ ನಿಮ್ಮ ಮುಂದೆ ಎಲ್ಲನೂ ಕೂಡ, ಎಲ್ಲ ವಿಚಾರಗಳನ್ನು ಕೂಡ ಏನೇನು ನಡೀತು. ಮೂಲ ಅಜೆಂಡಾ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಮತ್ತು ಅವರ ಏಳಿಗೆಗಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಅದನ್ನು ಎಲ್ಲ ರಾಜ್ಯದಲ್ಲಿ, ಹಲವಾರು ಬೇರೆ ಬೇರೆ ರಾಜ್ಯಗಳಲ್ಲಿ, ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ಅದ್ರ ಜೊತೆಗೆ ಜಾತಿ ಗಣತಿಯನ್ನು ಸಹ ಇಡೀ ರಾಷ್ಟ್ರದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಏನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ರು, ಅದರ ವಿಚಾರವಾಗಿ ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಚರ್ಚೆ. BJP ಕಡೆಯಿಂದ ಸುದ್ದಿ ಅಂದರೆ ರೇಣುಕಾಚಾರ್ಯ, ರವೀಂದ್ರನಾಥ್, ಮಾಡಾಳ್ ವಿರೂಪಾಕ್ಷಪ್ಪ,
ಸೇರಿದಂತೆ BJP ವಿಜಯೇಂದ್ರ ಬಣದ ನಾಯಕರುಗಳು ದಿಲ್ಲಿಗೆ ಹೋಗಿದ್ದಾರೆ. ಇಷ್ಟು ದಿವಸ ವಿಜಯೇಂದ್ರ ವಿರೋಧಿ ಬಣದ ನಾಯಕರುಗಳು ದಿಲ್ಲಿಗೆ ಹೋಗಿದ್ದು ಬಂದಿದ್ದು ಆಯಿತು. ಈಗ ವಿಜಯೇಂದ್ರ ಪರವಾಗಿರುವ ನಾಯಕರುಗಳು ಹೋಗಿದ್ದಾರೆ, ಈಗಷ್ಟೇ ಹೋಗಿದ್ದಾರೆ. ಇನ್ನು ಯಾರನ್ನ ಭೇಟಿ ಆಗ್ತಾರೆ, ಏನು ಮಾತುಕತೆ ಮಾಡ್ತಾರೆ, ಎಲ್ಲ ಅಪ್ಡೇಟ್ಗಳು ಬರ್ತವೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಬರ್ತವೆ, ಬಂದ ಮೇಲೆ ಹೇಳ್ತೀವಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.